ಏ ಗೈಸ್ ನಾವ್ ಯಾವತ್ತಾರು ಒಂದು ಕರೆಂಟ್ ಹೋದಾಗ ಮನೇಲಿ ಕೂತ್ಕೊಂಡು ಈ ದೆವ್ವ ಸ್ಟೋರಿ ಬಗ್ಗೆ ಮಾತಾಡಿರ್ತೀವಿ. ಅಂದ್ರೆ ಅದೊಂಥರ ಫೀಲ್ ಅಲ್ಲಿ ಒಂಥರ ಚೆನ್ನಾಗಿರುತ್ತೆ, ಭಯಾನಕವಾಗಿ. ಅದೇ ತರ ಈಗ 90s ಕಿಡ್ಸ್ ಆದ್ರೂ ಸರಿ, 2K ಕಿಡ್ಸ್ ಆದ್ರೂ ಸರಿ, ಎಲ್ಲಾರು ಮಾಡೇ ಮಾಡಿರ್ತಾರೆ. ಅದರಂತೂ ಡಿಫ್ರೆನ್ಸ್ ಇಲ್ಲ. ಬಟ್ ಮುಂದೆ ಬರೋ ಜನರೇಷನ್ ಮಾಡಿರುತ್ತಾ ಅನ್ನೋದೇ ಡೌಟ್. ಬಟ್ ಆದ್ರೆ ಇಲ್ಲಿ ಏನಂದ್ರೆ ಅದೇ ತರ ಇರೋ ಒಂದ್ ಫಿಲಮ್ ನಾ ತಗೊಂಡ್ಬಂದಿದೀನಿ. ಜಪಾನ್ ಅಲ್ಲಿ ಒಂದು ಸ್ಟೋರಿ ಇದೆ, ಬ್ಯಾಕ್ ಗ್ರೌಂಡ್ ಸ್ಟೋರಿ. ಏನಂತಂದ್ರೆ ಒಂದು ಸ್ಟೇಷನ್ ತುಂಬಾ ಸ್ಟೇಷನ್ ಅತಿ ಇಳ್ದಿ ಮಾಡೋದ್ರಿಂದ ಒಂದ್ ಟೈಮ್ ಅಲ್ಲಿ ಅದೇನಾಗುತ್ತೆ, ಒಂದು ದೆವ್ವಗಳಿರೋ ಸ್ಟೇಷನ್ ಗೆ ಹೋಗಿ ಟ್ರೈನ್ ನಿಂತ್ಕೊಳ್ಳುತ್ತೆ ಅಂತ. ಆ ಸ್ಟೇಷನ್ ಹೆಸರೇ ಕಿಸಾರಗಿ ಸ್ಟೇಷನ್ ಅಂತ. ಅದರಿಂದ ಈಚೆ ಬರೋದು ತುಂಬಾನೇ ಕಷ್ಟ ಅಂತ ಒಂದು ಇದಿದೆ. ಅದೇ ತರ ಈ ಮೂವಿಲಿ ಅಷ್ಟೇ, ಹೀರೋಯಿನ್ ಹೋಗ್ಬಿಟ್ಟು ಅಂತ ಸ್ಟೇಷನ್ ತಗಲಾಕೊಂಡ್ಬಿಡ್ತಾಳೆ. ಬಟ್ ಆದ್ರೆ ಅವಳು ಹೆಂಗ್ ಈಚೆ ಬಂದ್ಲು ಅಂತಾನೆ ಇಡೀ ಮೂವಿನೇ ನಿಂತಿರೋದು. ಅದಲ್ದೆ ಇದು ರಿಯಲ್ ಲೈಫ್ ಸ್ಟೋರಿ ಬೇರೆ. ನಿಮ್ಗೆ ಏನ್ ಅನ್ಸುತ್ತೆ ಅಂತ ಈ ಮೂವಿ ನೋಡಿದ್ಮೇಲೆ ನನ್ ಕಮೆಂಟ್ ಸೆಕ್ಷನ್ ಹೇಳಿ. ಆಮೇಲೆ ನಿಮ್ಗೆ ಏನಾದ್ರು ಹೊಸಬ್ರಾಗಿದ್ರೆ ನನ್ನ ಚಾನಲ್ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ನ ಕ್ಲಿಕ್ ಮಾಡ್ಕೊಳ್ಳಿ. ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ಲಿಲ್ಲ ಅಂದ್ರೆ ಮಾಡ್ಕೊಳ್ಳಿ, ಯಾಕಂದ್ರೆ ಅದರಲ್ಲೂ ಒಂದು ಒಳ್ಳೆ ಫ್ಯಾಕ್ಟ್ಸ್ ವಿಡಿಯೋಸ್ ಎಲ್ಲ ಹಾಕ್ತಾ ಇದೀನಿ. ಬನ್ನಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗ್ ಸೀನ್ಲಿ ಒಂದ್ ಲೇಡಿ ಒಂಥರ ನಡಿಯಕ್ ಬರ್ದೆ ಕುಂಟ್ಕೊಂಡ್ ನಡ್ಕೊಂಡ್ ಬರ್ತಾ ಇರ್ತಾರೆ. ಅದೇ ತರ ಹಂಗ್ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಮೂವಿ ಟೈಟಲ್ ಹಾಕ್ತಾರೆ. ಜಪಾನ್ ಅಲ್ಲಿ ಒಂದ್ ನ್ಯೂಸ್ ಓಡ್ತಾ ಇರುತ್ತೆ. ಏನಂತಂದ್ರೆ ಒಂದ್ ಹುಡುಗಿ 2004ರಲ್ಲಿ ಕಳ್ದೋಗ್ಬಿಟ್ಟು ಕಾಣೆ ಆಗ್ಬಿಟ್ಟು 2011ರಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅದು ಜೀವಂತವಾಗಿದ್ದಾರೆ. ಅದಲ್ದೆ ಆ ಹುಡುಗಿಗೆ ಒಂದ್ ಚೂರು ಕೂಡ ವಯಸ್ಸೇ ಆಗಿಲ್ಲ ಅಂತ ಒಂದು ದೊಡ್ಡದಾಗ ಒಂದು ಹೈಲೈಟ್ ನಡೀತಾ ಇರುತ್ತೆ. ಆ ನ್ಯೂಸ್ ಅಲ್ಲಿ ನಡಿಯಂಗೆ ತುಂಬಾ ಟ್ರೆಂಡ್ ಆಗ್ಬಿಟ್ಟಿರುತ್ತೆ ಆ ವಿಷಯ. ಅದ್ ನಡೀತಿರೋದು ತುಂಬಾ ಜನ ನಂಬ್ತಾನೂ ಇದಾರೆ, ತುಂಬಾ ಜನ ನಂಬ್ತಾನೂ ಇಲ್ಲ. ಯಾಕೆಂದ್ರೆ ಒಬ್ಬ ಸೈನ್ಸ್ ನಂಬೋರು ಅಂತ ವಿಷಯನ ನಂಬಲ್ಲ. ಆ ತರ ಇರೋದ್ನ ಒಂದ್ ಹುಡುಗಿ ಈ ವಿಷಯನೆಲ್ಲ ಒಂಥರ ಡಾಕ್ಯುಮೆಂಟ್ ಮಾಡ್ಕೊಂಡು ಇಟ್ಕೊಂತ ಇರ್ತಾಳೆ. ಇವಳೇ ನಮ್ ಸ್ಟೋರಿ ಹೀರೋಯಿನ್. ಇವಳಿಗೆ ಏನಕ್ಕೆ ಈ ತರ ಮಾಡ್ತಾ ಇದ್ದಾಳೆ ಅಂದ್ರೆ, ಇವಳು ಜರ್ನಲಿಸ್ಟ್ ತರ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ಇವಳಿಗೆ. ಅಂದ್ರೆ ಮಾಮೂಲಿ ಕಾಲೇಜು ಸ್ಕೂಲಲ್ಲೆಲ್ಲ ಬರುತ್ತಲ್ಲ ಆ ತರ ಇವಳು ಯಾವ್ದಾರು ಒಂದ್ ಡಾಕ್ಯುಮೆಂಟ್ರಿ ಬಗ್ಗೆ ಅವಳು ಸ್ಟೋರಿ ತಗೊಂಡೋಗ್ ಕೊಡ್ಬೇಕು, ಅಂದ್ರೆ ತೋರಿಸ್ಬೇಕು, ಎಕ್ಸ್ಪ್ಲೇನ್ ಮಾಡ್ಬೇಕು. ಅದರಿಂದಾಗಿ ಇವಳು ಎಲ್ಲಿಗೆ ಹೋಗ್ತಾ ಇದ್ದಾಳೆ ಅಂದ್ರೆ, ಒಂದ್ ಲೇಡಿ ಅಂತ ಸಿಚುವೇಶನ್ ನ ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ಟು ಬಂದಿರ್ತಾರೆ. ಅದನ್ನ ಹೋಗ್ಬಿಟ್ಟು ನೋಡಕ್ಕೆ, ಇಂಟರ್ವ್ಯೂ ತಗೊಳಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಅಲ್ಲಿ ಹೋದ್ಮೇಲೆ ಅಲ್ಲಿರೋ ಮಕ್ಳೇನು ಅವ್ರು ನೋಡ್ಬಿಟ್ಟು, ನೀವೇನಾ ಇಂಟರ್ವ್ಯೂ ತಗೊಳಕ್ ಬಂದಿದ್ದು, ಬನ್ನಿ ಕೂತ್ಕೊಳ್ಳಿ ಅಂತ ಅನ್ಬಿಟ್ಟು ಹೇಳ್ಬಿಟ್ಟು ಹೋಗ್ತಾರೆ ಅವ್ರ ಪಾಡ್ಗೆ. ಅವ್ರು ಹೋಗಾದ್ಮೇಲೆ ಅವಳು ಹಂಗೆ ಕೂತಿರ್ತಾಳೆ, ಸ್ವಲ್ಪ ವೇಟ್ ಮಾಡ್ತಾ ಇರ್ತಲ್ಲ ಲೇಡಿ ಬರ್ಲಿ ಅಂತ. ಬಟ್ ಆದ್ರೆ ಆ ರೂಮ್ ಅಲ್ಲಿ ತುಂಬಾ ಈ ನ್ಯೂಸ್ ಪೇಪರ್ ನೆಲ್ಲ ಕಟ್ ಮಾಡಿ ಅನ್ಸಿರಂಗೆ ನೋಡ್ತಾಳೆ. ಏನೋ ತುಂಬಾ ವಿಷಯದ ಬಗ್ಗೆ ರೆಫರೆನ್ಸ್ ತಗೋತಾ ಇರಂಗೆ. ಇದ್ ನೋಡ್ಬಿಟ್ಟು ಹಂಗೆ ನೋಡ್ತಾ ಇರ್ಬೇಕಾದ್ರೆ ಯಾರೋ ಒಬ್ರು ಬರ್ತಾರೆ. ಅದೇ ಇವಳು ಯಾರಿಗೆ ಅಂತ ವೆಯ್ಟ್ ಮಾಡ್ತಿಲ್ಲ, ಅವ್ರು ಬಂದ್ಬಿಟ್ಟು ಅಯ್ಯೋ ಸಾರಿ ತುಂಬಾ ವೆಯ್ಟ್ ಮಾಡಿಸ್ಬಿಟ್ನಾ, ಬನ್ನಿ ಕೂತ್ಕೊಳ್ಳಿ, ನಿಮ್ಗೆ ಏನ್ ತಗೋತೀರಾ ಅಂದ್ಬಿಟ್ಟು ಹಂಗೆ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅವ್ರ ಹೆಸರು ಸುಮಿಕಿ ಅಂತ. ಅವ್ರ ಹತ್ರ ಕೇಳ್ತಾಳೆ ಹೀರೋಯಿನ್, ಸರಿ ಈಗ ಬಂದ್ ಹೋದ್ರಲ್ಲ ಅವ್ರು ಯಾರು ಹುಡುಗಿ ಅಂತಂದಾಗ, ಅವರ ನಿಮ್ ಮಗಳ ಅಂತ ಅನ್ಬೇಕು ಕೇಳ್ಬೇಕಾರೆ, ಇಲ್ಲ ಅವಳು ನನ್ ಮಗಳಲ್ಲ, ಅವಳು ನನ್ನ ಅಣ್ಣನ್ ಮಗಳು, ಅವಳು ಇಲ್ಲೇ ಸ್ಕೂಲ್ ಹತ್ರ ಇದೆ ಅಂತ ಇಲ್ಲೇ ಹತ್ರದಲ್ಲೇ ಓದ್ಕೋತಾ ಇದ್ದಾಳೆ ಅಂತ ಹೇಳ್ತಾರೆ. ಅವಾಗ ಸರಿ ಅಂತ ಅನ್ಬಿಟ್ಟು, ಸರಿ ನನ್ಗೆ ನೀವು ಡೀಟೇಲ್ ಆಗಿ ಹೇಳ್ತೀರಾ, ಜುಲೈ 2004 ಅಲ್ಲಿ ಏನಾಯ್ತು ಅಂತ ನಮ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಅಂತಂದಾಗ, ಅವರು ಸ್ವಲ್ಪ ಡೀಟೇಲ್ ಆಗಿ ಇನ್ ಡೆಪ್ತ್ ಆಗಿ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ. ಅವ್ರಿಗೆ ಒಂದು ಆಫೀಸ್ ಕೆಲ್ಸದಿಂದ ಲೇಟ್ ಆಗ್ಬಿಟ್ಟಿರುತ್ತೆ. ಬರ್ತಾ ಇರ್ತಾರೆ ಟ್ರೈನ್ ಅಲ್ಲಿ. ಬರ್ತಾ ಇರ್ಬೇಕಾದ್ರೆ ಸ್ವಲ್ಪ ಅವರು ಸ್ಟೇಷನ್ ಇದ್ರಲ್ಲ, ಅದ್ರಲ್ಲಿ ತುಂಬಾ ಜನ ಇರ್ತಾರೆ, ಒಂದ್ 5-6 ಜನ ಅಷ್ಟೇ. ಸಡನ್ ಆಗಿ ಅವ್ರಿಗೆ ಫೀಲ್ ಆಗುತ್ತೆ ಏನೋ ಒಂಥರ ಟನಲ್ ಒಳಗೆ ಹೋದಂಗೆ. ಏನಪ್ಪಾ ಆಗ್ಬಿಟ್ಟು ಹಿಂಗೆ ತಿರುಗಿ ನೋಡ್ಬೇಕಾರೆ, ಅವರು ಟ್ರೈನ್ ಹತ್ತಿದ್ದು ಆಲ್ಮೋಸ್ಟ್ 11 ಗಂಟೆ ಮೇಲೆ. ಬಟ್ ಆದ್ರೆ ಆ ಟನಲ್ ನಿಂದ ಈಚೆ ಬಂದಿದ್ದು ಇದಕ್ಕಿದ್ದಂಗೆ ಬೆಳಿಗ್ಗೆ ಆಗ್ಬಿಟ್ಟಿರುತ್ತೆ. ಇವ್ರಿಗೆ ಅವ್ರ ಕಣ್ಣಿಂದ ಅವ್ರು ನೋಡಕ್ಕೆ ಆಗ್ತಾ ಇರಲ್ಲ. ಅವಾಗ ಸುತ್ತಮುತ್ತ ನೋಡ್ತಾರೆ. ಅಲ್ಲಿ ನೋಡಿದ್ರೆ ಆ ಒಂದ್ ಹುಡುಗಿ ಸಡನ್ ಆಗಿ ಬೆಚ್ಬಿಟ್ಟು ಎದೊಳ್ತಾಳೆ. ಏನಕ್ಕೆ ಅಂದ್ರೆ ಇವಳಿಗೆ ಹೆಂಗ್ ಫೀಲ್ ಆಯ್ತು ಅದೇ ತರನ ಅದೇ ಹುಡುಗಿಗೂ ಫೀಲ್ ಆಗಿರುತ್ತೆ. ಅವಳು ನೋಡಕ್ಕೆ ಸ್ವಲ್ಪ ಸ್ಕೂಲ್ ಹುಡುಗಿ ತರ ಇರ್ತಾಳೆ. ಅವಾಗ ಅವಳು ಸ್ವಲ್ಪ ಗಾಬರಿ ಪಡ್ತಾರೆ. ನೋಡ್ಬಿಟ್ಟು ಇವ್ರು ನೋಡ್ಬಿಟ್ಟು ಸಮಾಧಾನ ಮಾಡ್ತಾರೆ, ಏನಾಗಿಲ್ಲ ಅಂತ. ಬಟ್ ಆದ್ರೆ ಇನ್ನೊಂದ್ ವಿಷಯ ಹೇಳ್ತಾರೆ, ನಾವು ವೇಟ್ ಮಾಡ್ತಾ ಇರ್ಬೇಕಾದ್ರೆ ಟ್ರೈನ್ ಸ್ಟಾಪ್ ಆಯ್ತು, ಅದ್ ನಿಲ್ಸಿದ್ ಎಲ್ಲಿ ಗೊತ್ತಾ, ಅದೇ ಹೆಸರು ಕಿಸಾರಗಿ ಸ್ಟೇಷನ್ ಅಂತ ಹೇಳ್ತಾರೆ. ಇದನ್ ಕೇಳಿದಾಗ ಹೀರೋನ್ ಶಾಕ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಆತರ ಸ್ಟೇಷನ್ ಇಲ್ವಲ್ಲ ಜಪಾನ್ಲಿ ಅಂದಾಗ, ಹೌದು ಆತರ ಇಲ್ಲ, ನಮಗೂ ಅದೇ ತರನೇ ಸ್ವಲ್ಪ ಕನ್ಫ್ಯೂಷನ್ ಆಗಿತ್ತು ಆ ಟೈಮ್ಲಿ ಅಂತ ಹೇಳ್ತಾರೆ. ಆಮೇಲೆ ಆ ಸ್ಟೇಷನ್ ಕೆಳಗೆ ಇಳಿದ್ಮೇಲೆ ಸ್ವಲ್ಪ ಜನ ಇಳಿತಾರೆ. ಇಳಿದಾಗ ಎಲ್ಲಾರ್ಗು ಶಾಕ್ ಆಗಿರುತ್ತೆ. ಆ ಹುಡುಗಿ ಇರ್ತಾಳಲ್ಲ, ಅವಳ ಹೆಸರು ಮಿಯಾಸಗಿ ಅಂತ. ಅವಳೇನ್ ಮಾಡ್ತಾಳೆ, ಹಿಂಗೆ ಫೋನ್ ಎತ್ಕೊಂಡು ಮಾಡ್ತಾ ಇರ್ತಾಳೆ, ನಾನು ಯಾರಿಗೋ ಫೋನ್ ಮಾಡ್ತೀನಿ, ಹೆಲ್ಪ್ ಕೇಳ್ತೀನಿ ಅಂತ. ಬಟ್ ಆದ್ರೆ ಅಲ್ಲಿ ಯಾರಿಗೂ ಫೋನ್ ಕನೆಕ್ಟ್ ಆಗ್ತಿರಲ್ಲ. ಅದನ್ನ ನೋಡ್ಬಿಟ್ಟು ಹೀರೋಯಿನ್ ಹೋಗಿ ಮಾತಾಡ್ತಿರ್ತಾಳೆ. ಇಲ್ಲಿ ಸ್ಟೋರಿಲಿ ಹೆಂಗ್ ತೋರಿಸ್ತಾರೆ ಅಂದ್ರೆ, ಹೀರೋಯಿನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅವಳು ಮಾತಾಡ್ತಿರೋದು ಹೆಂಗಿರುತ್ತೋ ಆ ತರ ತೋರಿಸ್ತಾರೆ. ನೀವು ಹೀರೋಯಿನ್ ಅಂತ ತಿಳ್ಕೊಂಬಿಡಿ, ಹೇಳ್ಬೇಕು ಅಂದ್ರೆ ಆ ತರ ತೋರಿಸ್ತಾರೆ ಇಡೀ ಮೂವಿಲಿ ಆಲ್ಮೋಸ್ಟ್ ಆಲ್. ಆ ತರ ತೋರಿಸ್ತಾ ಇರ್ಬೇಕಾರೆ ಆ ಹುಡುಗಿ ಸಡನ್ ಆಗಿ ಹಿಂದೆ ನೋಡ್ಬಿಟ್ಟು ಎದುರ್ಕೊಂತಾಳೆ. ಏನಪ್ಪಾ ಏನಾಯ್ತು ಅಂದ್ಬಿಟ್ಟು ತಿರುಗಿ ನೋಡಿದ್ರೆ ಅಲ್ಲಿ ಏನು ಇರಲ್ಲ. ಅವಾಗ ಹೀರೋಯಿನ್ ಏನಂತಾಳೆ, ಸ್ವಲ್ಪ ಇರು ಸಮಾಧಾನ
ಮಾಡ್ಕೊ, ಏನಾಗಲ್ಲ, ನಾನು ನಿನ್ನ ನೋಡ್ಕೋತೀನಿ, ಎದುರ್ಕೊಂಬೇಡ ಅಂತ ಅಂದ್ಬಿಟ್ಟು ಸ್ವಲ್ಪ ಸಮಾಧಾನ ಮಾಡ್ತಾರೆ. ಈ ಹುಡ್ಗಿನ ಸ್ವಲ್ಪ ನೋಡ್ಕೊಂತಾರೆ. ಅದ್ ನೋಡ್ಕೊಳ್ಳೋದ್ ಏನಕ್ಕೆ ಅಂದ್ರೆ, ಇವಳು ಹಾಕೊಂಡಿದ್ಯಲ್ಲ ಯೂನಿಫಾರ್ಮ್, ಅವಳು ನಮ್ ಟೀಚರ್ ಕೆಲಸ ಮಾಡ ಸ್ಕೂಲ್ದೇ ಯೂನಿಫಾರ್ಮ್, ಅದರಿಂದಾಗಿ ತನ್ನ ಸ್ಕೂಲ್ ಅವಳೆ ಅಂತ ಅಂದ್ಬಿಟ್ಟು ಸ್ವಲ್ಪ ಅಕ್ಕರೆ ಇಟ್ಕೊಂಡು ನೋಡ್ಕೊಂತಾರೆ. ಅಲ್ಲೊಬ್ಬ ರೋಸ್ ಡಿಸೈನ್ ಇರೋ ಒಂದ್ ಡ್ರೆಸ್ ಹಾಕೊಂಡಿರ್ತಾನೆ, ಟೀ ಶರ್ಟ್. ಅವನು ಸ್ವಲ್ಪ ಗಲಾಟೆ ಮಾಡ್ತಾ ಇರ್ತಾನೆ. ಅವ್ನು ಏನೋ ಕಿಚ್ಚಾಗ್ಬಿಟ್ಟು, ಇಲ್ಲಿದ್ರೆ ಏನು ವರ್ಕೌಟ್ ಆಗಲ್ಲ, ಬರೀ ಒಳಗ್ ಹೋಗೋಣ ಹಂಗೆ ಹಿಂಗೆ ಅಂತ ಕೂಗಾಡ್ಬಿಟ್ಟು ಅವನು ಊರೊಳಗೆ ಹೋಗ್ತಾನೆ, ಯಾರನ್ನ ಹೆಲ್ಪ್ ಕೇಳೋಣ ಅಂತ. ಇವ್ರಿಗೂ ಏನ್ ಮಾಡೋದು, ಈಗ ಗೊತ್ತಿರೋದು ಅಂದ್ರೆ ಅವ್ರು ಅಷ್ಟೇ ಜನ, ಗುಂಪಲ್ಲಿದ್ರೆ ಬಚಾವ್ ಆಗ್ಬೋದಲ್ವಾ. ಅದರಿಂದಾಗ ಸರಿ ಬಾ ಟೀಚರ್ ಅಂದ್ಬಿಟ್ಟು ಅವಳು ಕರ್ಕೊಂಡು ಹೋಗ್ಬಿಡ್ತಾಳೆ. ಸರಿ ಅಂತ ಅಂದ್ಬಿಟ್ಟು ಇವರು ಅವ್ರ ಜೊತೆ ಹೋಗ್ತಾರೆ. ಒಳಗ್ ಸ್ವಲ್ಪ ಎದ್ರುಕೊಂಡೇ ಹೋಗ್ತಾರೆ. ಒಳಗ್ ಹೋಗಿ ನೋಡಿದ್ರೆ ಊರೇ ಸ್ವಲ್ಪ ಖಾಲಿ ಹುಡಿತಿರುತ್ತೆ. ಒಬ್ರು ಮನುಷ್ಯರು ನೋಡಾಕೆ ಆಗಲ್ಲ ಅಲ್ಲಿ. ಅಲ್ಲೊಬ್ಬ ಬೇರೆ ಕೋಟ್ ಶೂಟ್ ಹಾಕೊಂಡು ಎಷ್ಟೊಂದ್ ಜನ ಒಬ್ಬ ಇರ್ತಾನೆ ಇವ್ರ ಗುಂಪಲ್ಲೇ. ಎಲ್ಲಾ ಹಿಂಗೆ ನೋಡ್ಕೊಂಡಿರ್ಬೇಕಾರೆ ಇವ್ರು ಹಿಂಗೆ ಹೋಗ್ತಿರ್ಬೇಕಾರೆ ಅಲ್ಲಿ ಸಡನ್ ಆಗಿ ಒಬ್ಬ ಓಡ್ ಬರ್ತಾನೆ. ಬಂದು ಫಸ್ಟ್ಗೆ ಹೀರೋಯಿನ್ ಗುದ್ಬಿಡ್ತಾನೆ ಟೀಚರ್ನ. ಅವ್ಳು ಬಿದ್ದಿದ್ನ ಹಂಗೆ ತೋರಿಸ್ತಾರೆ, ಯಾಕೆಂದ್ರೆ ಅವಳು ಪರ್ಫೆಕ್ಟ್ ಇಲ್ಲೇ ತೋರಿಸ್ತಾರೆ ಅಲ್ವಾ. ಅವಾಗ ಅವನು ನೋಡ್ಬಿಟ್ಟು ಕಿಚ್ಕೊಂಡ್ ಓಡೋಗ್ತಾನೆ. ಅವ್ನ್ ಏನಕ್ ಹೋದ ಅಂತಾನು ಗೊತ್ತಿಲ್ಲ. ಅವ್ನು ನೋಡ್ಬಿಟ್ಟು ಭಯ ಪಡ್ಬೇಕಾರೆ ಅವ್ರಿಬ್ರು ಜೋಡಿಯಾಗಿ ಹೋಗಿರ್ತಾರೆ. ಅವನ ಹೆಸರು ಸುಜುಕಿ ಅಂತ. ಅವ್ನು ಇವ್ನ್ ಜೊತೆ ಬಂದೇ ಇರಲ್ಲ. ಅವ್ನು ಇರಲ್ದೆ ನೋಡ್ಬಿಟ್ಟು ಗಾಬರಿ ಆಗ್ಬಿಡುತ್ತೆ. ಅದಲ್ದೆ ಈಗ ಮನೆ ಕಡೆ ಊರ್ ಕಡೆ ಎಲ್ಲ ಒಂಥರ ಇದು ಹೊಡಿತಾರಲ್ಲ, ಗಂಟೆ ಹೊಡೆದಂಗೆ ಟಮಟೆ ಹೊಡೆದಂಗೆ ಸೌಂಡ್ ಬರುತ್ತಲ್ಲ, ಆ ತರ ಒಂಥರ ಸೌಂಡ್ ಬರ್ತಿರುತ್ತೆ. ಅದ್ ನೋಡ್ಬಿಟ್ಟು ಎದ್ರುಕೊಂಡ್ಬಿಡ್ತಾರೆ ಎಲ್ಲ. ಅದನ್ನ ಸೌಂಡ್ ಬರೋದ್ಕಿಂತ ಎಸ್ಕೇಪ್ ಆಗ್ಬಿಡೋಣ ಅಂತ ಎದ್ರುಕೊಂಡು ಹೋಗ್ತಾ ಇರ್ತಾರೆ. ಆಮೇಲೆ ಅವನಿಗಂತೂ ತಲೆನೇ ಕೆಟ್ಟೋಗ್ಬಿಡುತ್ತೆ. ಅವನು ರೋಸ್ ಡ್ರೆಸ್ ಹಾಕೊಂಡಿರ್ತಾನಲ್ಲ, ಅವ್ನು ಬಡ್ಕೋತಾ ಇರ್ತಾನೆ. ಅವ್ನು ಇಷ್ಟೇ, ಅವ್ನು ಬರಲ್ಲ, ವಾಪಸ್ ಬರಲ್ಲ, ಅವ್ನು ಹೋಗ್ಬಿಟ್ಟ ಅನ್ಕೊಂಡು. ಇಲ್ಲಿ ಫಸ್ಟ್ ಆಫ್ ಆಲ್ ಹೀರೋನ್ ಭಯ ಆಗ್ತಾ ಇದ್ರೆ ಹೋಗ್ಬಿಟ್ಟು ಕೇಳಿದ್ರೆ ಅವ್ನು ಏನ್ ಹೇಳಲ್ಲ, ಹೋಗು ಅಂತ ಅಂದ್ಬಿಟ್ಟು ಅವ್ನು ಕೂಗಾಡ್ತಾ ಇರ್ತಾನೆ. ಆವಾಗ ಇದ್ದಕ್ಕಿದ್ದಂಗೆ ಅವ್ರ ಜೊತೆಲಿ ಇದ್ಲಲ್ಲ ಒಂದ್ ಹುಡುಗಿ, ಅವ್ನ್ ಕರ್ಕೊಂಡು ಕೈ ಹಿಡ್ಕೊಂಡು ಆ ಟ್ರ್ಯಾಕ್ ಮೇಲೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ಯಾರ ಜೊತೆನೂ ಸೇರ್ಬಾರ್ದು, ನಿಮ್ ಯಾರನ್ನು ನಂಬಕ್ಕಾಗಲ್ಲ ಅಂತ ಅನ್ಬಿಟ್ಟು. ಅವಾಗ ಇವ್ರಿಗೂ ಏನು ಮಾಡಕ್ಕೆ ಬೇರೆ ಚಾಯ್ಸ್ ಇಲ್ವಲ್ಲ. ಸರಿ ಬಾ ಅಂತ ಅನ್ಬಿಟ್ಟು ಆ ಮಿಯಾಸಿಗಿನೂ ಕರ್ಕೊಂಡು ಹೋಗ್ತಿರ್ತಾರೆ ಹೀರೋಯಿನ್ ಟೀಚರ್. ಅವಾಗ ಅಲ್ಲೊಬ್ಬ ಕೋಟ್ ಶೂಟ್ ಹಾಕೊಂಡು ಒಬ್ಬ ಇರ್ತಾನೆ. ಅವ್ನು ನೋಡ್ಬಿಟ್ಟು ಬನ್ನಿ ಅಂತಂದ್ರೆ ಅವ್ನ್ ಬರಲ್ಲ ಅಂತಾನೆ. ಯಾಕಂದ್ರೆ ಟ್ರೈನ್ ಬರುತ್ತೆ, ನಾನು ಈಗ ಟ್ರೈನ್ ಹೋಗ್ತೀನಿ ಅಂತ ಅನ್ಬಿಟ್ಟು ಅಲ್ಲೇ ನಿಂತಿರ್ತಾನೆ ಅವನು. ಇವ್ರು ಹಂಗೆ ತುಂಬಾ ದೂರ ನಡ್ಕೊಂಡು ಹೋಗ್ತಾ ಇರ್ತಾರೆ. ನಡೀತಾ ಇದಾರೆ ತುಂಬಾ ಹೊತ್ತಿಂದ ನಡೀತಿದ್ದಾರೆ. ಬಟ್ ಆದ್ರೆ ಅವ್ರಿಗೆ ಹೋಗ್ಬೇಕಾದ ದಾರಿ ಮಾತ್ರ ಸಿಗ್ತಾನೆ ಇಲ್ಲ. ಅದಲ್ದೆ ಆ ರೋಸ್ ಡಿಸೈನ್ ಇರೋ ಡ್ರೆಸ್ ಹಾಕೊಂಡಿದ್ದಾನ ಟೀ ಶರ್ಟ್, ಆ ಹುಡ್ಗ ಒಳ್ಳೆ ಆ ಹುಡ್ಗಿ ಹತ್ರ ಕಿಚ್ಚಾಡ್ತಿರ್ತಾನೆ. ಏನಕ್ಕೆ ಅಂದ್ರೆ ಅವಳು ಹೇಳ್ತಾ ಇರ್ತಾಳೆ ಅವನ್ನ ಬಿಟ್ಬಿಟ್ಟು ಬರ್ಬೇಡ್ದಿತ್ತು, ತುಂಬಾ ತಪ್ಪಾಗೋಯ್ತು ಅಂತ. ಅವಾಗ ಅವನು ಕೋಪ ಬಂದ್ಬಿಟ್ಟು ಒಂಥರ ಸೈಕೋ ತರ ಆಡ್ತಾ ಇರ್ತಾನೆ. ಅವನಂತ ಕತ್ತಿ ಇರುತ್ತೆ. ಅದ್ ನೋಡ್ಬಿಟ್ಟು ನಾವಿಬ್ರು ಬಚಾವಾಗಿ ಬಂದಿರೋದೇ ದೊಡ್ಡ ವಿಷಯ, ಈಗ ಸುಮ್ನೆ ನಡೀತಿ ಅಲ್ವೋ ಅಂತ ಕತ್ತಿ ತೋರಿಸ್ತಾ ಇರ್ತಾನೆ. ಆಗ ಹೀರೋಯಿನ್ ಅಂದ್ರೆ ಟೀಚರ್ ಹೋಗ್ಬಿಟ್ಟು ಸ್ವಲ್ಪ ಕೇಳಿದ್ರೆ, ಏನಪ್ಪಾ ಏನಾಯ್ತು, ಯಾಕೆ ಹಿಂಗ್ ಆಡ್ತಿದೀಯ ಅಂದ್ರೆ, ನಮ್ ದಾರಿ ಇದು, ನನ್ ದಾರಿನ ನಾವು ಸಪರೇಟ್ ಹೋಗಕ್ ಬಿಟ್ಬಿಡು ಅಂತ ಹೀರೋಯಿನ್ಗೆ ಕತ್ತಿ ತೋರಿಸ್ತಾನೆ ಅಂದ್ರೆ ಟೀಚರ್ಗೆ. ಇದನ್ನ ನೋಡ್ಬಿಟ್ಟು ಹಿಂಗೆ ಎದುರ್ಕೋತಾ ಇರ್ಬೇಕಾರೆ ಅಲ್ಲಿ ಒಂದ್ ಹುಡುಗಿ ಇದ್ಲಲ್ಲ, ಅದೇ ಹುಡುಗಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಅಲ್ಲಿ ನೆಟ್ವರ್ಕ್ ಇಲ್ಲ. ಫಸ್ಟ್ ಆಫ್ ಆಲ್ ಫೋನ್ ಕಾಲ್ ಬರೋದ್ ನೋಡ್ಬಿಟ್ಟು ಶಾಕ್ ಆಗ್ಬಿಡ್ತಾರೆ ಎಲ್ಲ. ನೋಡ್ತಾ ಇರ್ಬೇಕಾರೆ ಅವನು ಎತ್ಬೇಡ ಅಂತ ಹೇಳ್ತಿರ್ತಾನೆ ಹುಡ್ಗ. ಯಾಕೆಂದ್ರೆ ಅವ್ನ್ ಏನೋ ಒಂದ್ ವಿಷಯನ ನೋಡೋನೆ, ಬಟ್ ಏನು ಅಂತ ಗೊತ್ತಿಲ್ಲ. ಆವಾಗ ಅವಳು ಕೇಳ್ದೆ ಎತ್ತಾಳೆ. ನೋಡಿದ್ರೆ ಒಂದು ಫೋಟೋನ ಕಳಿಸಿರ್ತಾರೆ ಆ ನಂಬರ್ ಇಂದ. ಅದ್ ನೋಡಿದಾಗ ಆ ಸುಜುಕಿ ಅಂತ ಇರೋ ಹುಡ್ಗ ಒಂಥರ ಮುಖ ಎಲ್ಲ ಒಂಥರ ಆಗ್ಬಿಟ್ಟು ಸತ್ತೋಗ್ಬಿಟ್ಟಿರ್ತಾನೆ. ಅದನ್ನ ಫೋಟೋ ಕಳಿಸಿರ್ತಾರೆ. ಇದ್ ನೋಡ್ಬಿಟ್ಟು ಶಾಕ್ ಆಗ್ತಾ ಇರ್ಬೇಕಾದ್ರೆ ಆ ಕಡೆ ಅವನ್ ಇರ್ತಾನಲ್ಲ ಬಿಸ್ನೆಸ್ ಮ್ಯಾನ್, ಅಂದ್ರೆ ಆ ಕೋಟ್ ಸೂಟ್ ಹಾಕೊಂಡಿರ್ತಾನಲ್ಲ ಅವನು, ಏನೋ ಮಾತಾಡ್ತಿರ್ತಾನೆ. ಆವಾಗ ಕೈ ಎಲ್ಲ ತೋರಿಸ್ತಾನೆ. ಅದೇನೋ ಒಂಥರ ನರ ಎಲ್ಲ ಒಂಥರ ಏರುತ್ತೆ. ಆ ಏರದ್ ನೋಡ್ಬಿಟ್ಟು ಎದುರ್ಕೋತಾ ಇರ್ಬೇಕಾದ್ರೆ ಸಡನ್ ಆಗಿ ಅವ್ನ್ ತಲೆ ಎಲ್ಲ ಊದ್ಕೊಂಡ್ಬಿಟ್ಟು ಹಂಗೆ ಬ್ಲಾಸ್ಟ್ ಆಗ್ಬಿಡುತ್ತೆ. ಹಂಗೆ ಅವ್ನ್ ಸತ್ತೋಗ್ಬಿಡ್ತಾನೆ. ಇದು ಎದ್ರುಕೊಂಡು ತುಂಬಾ ಎದುರ್ಕೋತಾ ಇರ್ತಾರಲ್ಲ. ಆಗ ಒಂದ್ ಸ್ವಲ್ಪ ಆದ್ಮೇಲೆ ಅವ್ರಿಬ್ರು ಮುಂದೆ ಹೋಗ್ತಿರ್ತಾರೆ. ಆ ಕಲರ್ ಡ್ರೆಸ್ ಅವನು ಆಮೇಲೆ ಹುಡ್ಗಿನು ಹೋಗ್ತಾ ಇರ್ಬೇಕಾರೇನೆ ಆ ಹುಡ್ಗಿಗೆ ತುಂಬಾ ಸುಸ್ತಾಗ್ಬಿಡುತ್ತೆ, ನಡಿಯಕ್ ಆಗ್ತಿರಲ್ಲ, ಕೂತ್ಕೊಂಡ್ಬಿಡ್ತಾಳೆ. ಆಗ ಕತ್ತಿ ತೋರಿಸ್ಬಿಟ್ಟು, ಈಗ ನಡೀತಿ ಅಲ್ವಾ ನಾನು ಚುಚ್ಲಾ ಅನ್ಕೊಂಡು ಅದೇ ತರ ಸೈಕೋ ತರ ಆಡ್ತಾ ಇರ್ತಾನೆ. ಆವಾಗ ಇವರೆಲ್ಲ ಸ್ವಲ್ಪ ಹತ್ರ ಆದ್ಮೇಲೆ ಕೆಳಗಡೆ ಒಂದ್ ಸೌಂಡ್ ಆಗ್ತದೆ. ಏನಂತಂದ್ರೆ ಒಂದು ವಯಸ್ಸಾದ ತಾತ ಒಂದ್ ಕೋಲ್ ಹಿಡ್ಕೊಂಡು ನಿಂತಿರುತ್ತೆ. ಅದ್ ನೋಡ್ಬಿಟ್ಟು ಹೇಳುತ್ತೆ, ಆ ಜಾಗದಲ್ಲಿ ನಿಂತ್ಕೋಬೇಡಿ, ಈಗ ಅದು ಸೇಫ್ ಅಲ್ಲ ಅಂತ. ಅದಾದ್ಮೇಲೆ ಹಿಂಗೆ ಶಾಕ್ ಆಗಿ ನೋಡ್ತಾ ಇರ್ತಾರೆ. ಸೈಡ್ ಅಲ್ಲಿ ನೋಡಿದ್ರೆ ಸುಜುಕಿ ಬಂದ್ಬಿಡ್ತಾನೆ. ಅದ್ ಸ್ವಲ್ಪ ಏಟ್ ಬೇರೆ ಆದಂಗೆ ಮುಖ ಎಲ್ಲ ಒಂಥರ ವಿಕಾರವಾಗಿರುತ್ತೆ. ಅವ್ನ್ ನೋಡ್ಬಿಟ್ಟು ಎದುರ್ಕೋತಾ ಇರ್ಬೇಕಾರೆ ಆ ಕಲರ್ ಡ್ರೆಸ್ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾನೆ. ಅವ್ನ್ ಹೆಂಗೋ ಬಚಾಗ್ತಿರ್ತಾನೆ. ಅವಾಗ ನೋಡಿದ್ರೆ ಒಂದು 2 ನಿಮಿಷದಲ್ಲಿ ಆ ವಯಸ್ಸಾದ ತಾತ ಅಲ್ಲಿದ್ದವನ್ ಮೇಲಿಗೆ ಬಂದ್ಬಿಡ್ತಾನೆ. ಯಾರು ಎಕ್ಸ್ಪೆಕ್ಟೇ ಮಾಡಿರಲ್ಲ. ಆಮೇಲೆ ಆ ಹುಡ್ಗಿ ಇರ್ತಾಳಲ್ಲ ಅವ್ನ ಜೊತೆಲೆ, ಆ ಕಲರ್ ಡ್ರೆಸ್ ಹುಡುಗನ್ ಜೊತೆ, ಅವನ್ನ ನೋಡ್ಬಿಟ್ಟು ಹಿಡ್ಕೊಂಡ್ಬಿಟ್ಟು ಒಂಥರ ಮೈನ್ ಕೊಡ್ತಾನೆ ಈವಲ್ ಆಗಿ. ಅದ್ ಕೊಟ್ಬಿಟ್ಟು ಹಂಗೆ ಮಾಯ ಆಗ್ಬಿಡ್ತಾನೆ. ಒಂಥರ ಬ್ಲಾಸ್ಟ್ ಆಗ್ಬಿಡುತ್ತೆ. ಆಮೇಲೆ ಬ್ಲಾಸ್ಟ್ ಆಗ ಎಲ್ಲ ಶಾಕ್ ಆಗಿ ನೋಡ್ಬೇಕಾರೆ ಆ ಸುಜುಕಿ ಇರ್ತಾನಲ್ಲ ಅವನು ಮಾಯ ಆಗ್ಬಿಡ್ತಾನೆ. ಆಮೇಲೆ ಅವನು ಫುಲ್ ಸೈಕೋ ಮೊದ್ಲೇ ಅವನಿಗೆ ತಲೆ ಕೆಟ್ಟೋಗ್ಬಿಟ್ಟಿದೆ ಆಲ್ರೆಡಿ. ಈ ತರ ನೋಡಿದ್ಮೇಲೆ ಇನ್ನೂ ಭಯ ಆಗ್ಬಿಟ್ಟು ಅಲ್ಲಿ ಬೈತಾ ಇರ್ತಾನೆ. ಈಗ ನನ್ಗೆ ಅರ್ಥ ಆಯ್ತು, ಈ ಜಾಗದಿಂದ ಎಸ್ಕೇಪ್ ಆಗ್ಬೇಕು ಅಂದ್ರೆ ಒಬ್ನೇ ಆಗಕ್ಕಾಗೋದು, ಅದರಿಂದ ನಾನು ನಿಮ್ಮಿಬ್ಬರನ್ನು ಸಾಯಿಸ್ಬಿಟ್ಟು ಹೋಗ್ತೀನಿ ಅಂತ ಅಂದ್ಬಿಟ್ಟು ಕತ್ತಿ ತೆಗೆದ್ಬಿಡ್ತಾನೆ. ಇವ್ರಿಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲದೆ
ಆ ಟೀಚರು ಪೆನ್ ತೆಗಿತಾರೆ ಈಜ್ಗೆ. ಅವನ್ ಕತ್ತಿ ಮುಂದೆ ಈ ಪೆನ್ ಏನು ಅಲ್ಲ. ಅವ್ನ್ ಅಟ್ಯಾಕ್ ಮಾಡ್ಬಿಟ್ಟು ಸ್ವಲ್ಪ ಕಾಲಿಗೆ ಏಟ್ ಹೊಡ್ಬಿಡ್ತಾನೆ. ಕಾಲಿ ಸ್ವಲ್ಪ ರಕ್ತ ಬರ್ತಿರುತ್ತೆ. ಹೆಂಗೋ ಕಷ್ಟ ಪಟ್ಬಿಟ್ಟು ಅವ್ನಿಂದ ಎಸ್ಕೇಪ್ ಆಯ್ತಾರೆ. ಅವಾಗ ಅವ್ನ್ ಕೈಲಿ ಪೆನ್ ಇತ್ತಲ್ಲ ಅದನ್ನ ಅವ್ನ್ ತೊಡೆ ಮೇಲೆ ಚುಚ್ಬಿಡ್ತಾರೆ. ಅವನು ಸ್ವಲ್ಪ ಡಿಸ್ಟ್ರಾಕ್ಟ್ ಆದ್ಮೇಲೆ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ. ಸ್ವಲ್ಪ ದೂರ ಬಂದ್ಬಿಟ್ಟು ಅಲ್ಲೊಂದ್ ಟನಲ್ ಇರುತ್ತೆ. ಆ ಟನಲ್ ಒಳಗ್ ನುಕ್ಕೊಂತಾರೆ. ಹೋಗಿದ್ಮೇಲೆ ಅವ್ರಿಗೆ ಕಾಲ್ ಏಟಾಗಿತ್ತಲ್ಲ, ಅವ್ರ ಶಾಕ್ ಅಲ್ಲಿ ಇರ್ಬೇಕಾರೆ ಅವಾಗ ಹೇಳ್ತಿರ್ತಾರೆ ಆ ಹುಡುಗಿಗೆ, ಮಿಯಾಸಕಿಗೆ, ಹೋಗಮ್ಮ ಹೋಗು, ನೀ ಇಲ್ಲಿಂದ ಹೊಟ್ಟೋಗ್ಬಿಡು, ಅವ್ನ್ ಬಂದ್ರೆ ನೀನ್ ಬಿಡಲ್ಲ ಅಂತ. ಅವಳಂತೂ ಹೋಗೋದೇ ಇಲ್ಲ, ಇವ್ರ ಜೊತೆನೆ ಇರ್ತಾನೆ. ಅವಾಗ ಸರಿ ನೀನ್ ಹೋಗಿ ಯಾರನ್ನಾರು ಹೆಲ್ಪ್ ಗಾರು ಕರ್ಕೊಂಬ ಅಂದಾಗ ಅವ್ರಿಗೂ ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಹೋಗ್ತಾಳೆ. ಹೋದ್ರೆ ಅವ್ನ್ ಹಿಂಗ್ ಹೋಗಕ್ಕೂ ಈ ಕಡೆ ಅವ್ನ್ ಬಂದ್ಬಿಡ್ತಾನ ಕಲರ್ ಡ್ರೆಸ್. ಅವನು ಬಂದಿದ್ದೆ ಅವ್ನ್ ಚೆನ್ನಾಗ್ ಹೊಡಿಯಕ್ ಸ್ಟಾರ್ಟ್ ಮಾಡ್ಬಿಟ್ಟು ಆ ಕತ್ತಿ ತಕೊಂಡ್ ಚುಚ್ಚಕ್ ಟ್ರೈ ಮಾಡ್ತಿರ್ತಾನೆ. ಅವಾಗ ಹೋದವಳು ವಾಪಸ್ ಬಂದ್ಬಿಡ್ತಾಳೆ. ಬಂದ್ಬಿಟ್ಟು ಸರಿಯಾಗಿ ಒಂದ್ ಏಟ್ ಹೊಡಿತಾಳೆ. ಅವ್ನು ಹೊಡೆದಾಗ ಸ್ವಲ್ಪ ಸಖತ್ ಕಿರ್ಚಾಡ್ತಿರ್ತಾನೆ, ಸೈಕೋ ತರ ಆಡ್ತಾ ಇರ್ತಾನೆ. ಹಿಂಗೋ ಒಂದ್ ಏಟ್ ಬಿತ್ತಲ್ಲ, ಅದರಿಂದ ಸ್ವಲ್ಪ ಹಿಂಗಾಡ್ಬೇಕಾರೆ ಅಲ್ಲಿ ಟನಲ್ ಬೇರೆ ಸರಿ ಕತ್ಲೆ ಬೇರೆ, ಆ ಲೈಟ್ ಸ್ವಲ್ಪ ಇರುತ್ತೆ ಅಷ್ಟೇ. ಅವನು ಜೋರಾಗಿ ಕಿರುತ್ತಾನೆ. ಕಿರ್ಚಿ ಜೋರಾಗೆ ಏನೋ ಕರೆಂಟ್ ಆಫ್ ಆಗ್ಬಿಡುತ್ತೆ, ಲೈಟೇ ಕಾಣಲ್ಲ. ಇವ್ರ ಹತ್ರ ಫೋನ್ ಇರುತ್ತಲ್ಲ, ಆ ಫೋನ್ ನೆಟ್ ಲೈಟ್ ಹಾಕ್ಬಿಟ್ಟು ಇದ್ ನೋಡ್ತಾ ಇರ್ತಾರೆ. ಅಲ್ಲಿ ನೋಡ್ಬೇಕಾರೆ ಮೇಲ್ಗಡೆ ನೋಡಿದ್ರೆ ಅವನ್ನ ಒಂಥರ ಏನೋ ಮರದ ಬೇರು ಎಳ್ಕೊತಾ ಇರುತ್ತೆ. ಇದ್ ನೋಡ್ಬಿಟ್ಟು ಇಬ್ರು ಎದ್ಕೋತಾ ಇರ್ತಾರೆ. ಅವಾಗ ಕಷ್ಟ ಪಟ್ಬಿಟ್ಟು ಅವ್ನ್ ಹಿಂಗೋ ಹೋದ ಅಂತ ಅಂದ್ಬಿಟ್ಟು ಈಚೆ ಬಂದ್ಬಿಡ್ತಾರೆ. ಈಚೆ ಬಂದಾಗ ಹೀರೋಯಿನ್ ಕೇಳ್ತಾರೆ, ಅಂದ್ರೆ ಟೀಚರು. ಅವ್ಳು ಕೇಳಿದಾಗ ಆ ಹುಡ್ಗಿ ಹತ್ರ, ಯಾಕಮ್ಮ ನೀವ್ ವಾಪಸ್ ಬಂದೆ ಅಂದ್ರೆ, ಆ ಹುಡ್ಗಿ ಹೇಳ್ತಾಳೆ, ಅಲ್ಲ ನೀವು ನಮ್ಮ ಅಮ್ಮ ತರ ಇದ್ದೀರಾ, ಅದರಿಂದಾಗಿ ನಿಮ್ನ ಬಿಟ್ಬಿಟ್ಟು ಹೆಂಗ್ ಹೋಗೋದು ಅಂತ ಮನ್ಸೇ ಬರ್ಲಿಲ್ಲ, ನೀವು ತುಂಬಾ ಹೆಲ್ಪ್ ಮಾಡ್ತೀನಿ ನಂಗೆ ಅಂತ ಹೇಳ್ತಾರೆ. ಇದನ್ ಕೇಳಿದಾಗ ಆ ಟೈಮ್ ಇಂದ ಟೀಚರ್ ಅನ್ಕೋತಾರೆ, ಈ ಹುಡ್ಗಿನ ನಾನು ಏನೇ ಆದ್ರೂ ಕಾಪಾಡ್ಲೇಬೇಕು ಅಂತ. ಒಂಥರ ಅವಳ ಅಮ್ಮ ಅಂತ ಅಂದಿದ್ದೆ ಮಗಳಾಗಿ ನೋಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅದಾದ್ಮೇಲೆ ಸ್ವಲ್ಪ ದೂರ ಹಂಗೆ ನಡ್ಕೊಂಡು ಹೋಗ್ತಾರೆ. ಟನಲ್ ನಿಂದ ಈಚೆ ಬಂದಿದ್ದೆ ಸ್ವಲ್ಪ ಜನಗಳು ಕಾಣ್ತಾರೆ. ಯಾರಂದ್ರೆ ಯಾರೊಬ್ಬ ಕಾರಲ್ಲಿ ಬರ್ತಾನೆ. ಅವ್ನು ಬಂದಿದ್ ನೋಡ್ಬಿಟ್ಟು ಇವ್ರಿಗೆ ಖುಷಿ ಆಗುತ್ತೆ, ಯಾಕಂದ್ರೆ ನಿಜರು ಇವ್ರು ಈಚೆ ಬಂದ್ಬಿಟ್ರು ಅಂತ ಫೀಲ್ ಆಗ್ತಿರ್ತಾರೆ. ಅವಾಗ ಅವನು ಕೇಳ್ತಾನೆ, ಏನಾಯ್ತು ಅಂದಾಗ, ಏನಿಲ್ಲ ಹಿಂಗ್ ಪ್ರಾಬ್ಲಮ್ ಆಗೋಯ್ತು, ಇವ್ಳಿಗೆ ರಕ್ತ ಬರ್ತಿದೆ ಅಂತ ಅಂದ್ಬಿಟ್ಟು ಹಾಸ್ಪಿಟ್ಲ್ ಸೇರ್ಸ್ಬೇಕು ಅಂದಾಗ, ಸರಿ ಬನ್ನಿ ಅಂತ ಕ್ಯಾಬ್ ಅಲ್ಲಿ ಕರ್ಕೊಂಡು ಹೋಗ್ತಿರ್ತಾನೆ. ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಹಿಂಗೆ ಸ್ವಲ್ಪ ಮನಗ್ ಬಿಡ್ತಾರೆ ಟೈರ್ಡ್ಲಿ. ಅವ್ ಕಣ್ಬಿಟ್ಟು ನೋಡಿದ್ರೆ ಅದೊಂಥರ ಸೌಂಡ್ ಬರುತ್ತಲ್ಲ, ಒಂಥರ ಕೂನಂಗ ಏನೋ ಒಂಥರ ಸೌಂಡ್ ಬರುತ್ತೆ. ಆ ಪ್ಲೇಸ್ ಅಲ್ಲಿ ಬರ್ತಿರಂಗೆ ಬರುತ್ತೆ ವಾಪಸ್ಸು. ಇವ್ರಿಗೆ ಅವಾಗ ರಿಯಲೈಸ್ ಆಗುತ್ತೆ ಈ ಪ್ಲೇಸ್ ಇಂದ ನಾವ್ ಇನ್ನೂ ಈಚೆಗೆ ಹೋಗಿಲ್ಲ ಅಂತ. ಆದ್ರೆ ಡ್ರೈವರ್ ನೋಡಿದ್ರೆ ಅವನೇ ಒಂದ್ ದೆವ್ವ. ಅವ್ನು ತಿರುಗ್ಬಿಟ್ಟು ಅಟ್ಯಾಕ್ ಮಾಡಕ್ ಬರ್ತಾನೆ. ಹೆಂಗೋ ಅವನತ್ರನು ಹಂಗೆ ಹಿಂಗೆ ಅಂತ ಅಳ್ಳಾಡಿ ಸಖತ್ ಕಷ್ಟ ಪಟ್ಬಿಟ್ಟು ಈಚೆ ಬಂದ್ರೆ ಅವ್ನ್ ಕೈಯೇ ಬಿಡ್ತಾರಲ್ಲ, ಕೈ ಹಿಡ್ಕೊಂಡ್ಬಿಡ್ತಾನೆ ಹುಡುಗದು. ಹೆಂಗ ಕಷ್ಟ ಪಟ್ಬಿಟ್ಟು ಅವನಿಂದನೂ ಎಸ್ಕೇಪ್ ಆಗ್ಬಿಡ್ತಾರೆ. ಆಮೇಲೆ ಹಂಗೆ ಒಂದು ಕಾಡ್ ಇರುತ್ತೆ, ಆ ಕಾಡ್ ಒಳಗ್ ನುಕ್ಕೊಂಡ್ಬಿಡ್ತಾರೆ. ಅವಾಗ ಆ ಕಾಡೊಳಗ್ ಹೋದ್ಮೇಲೆ ಅಲ್ಲಿ ಸುತ್ತಮುತ್ತ ನೋಡಿದ್ರೆ ಒಂದ್ ಮನೆ ಇರುತ್ತೆ ಅಷ್ಟೇ, ಜನ ಅನ್ನೋದಕ್ಕೆ ಒಂದು ಪದನೂ ಇರೋದು ಅಲ್ಲಿ. ಅವಾಗ ಅಲ್ಲಿ ಇಲ್ಲಿ ಪೇಚಾಡ್ತಾರೆ, ಸ್ವಲ್ಪ ಸುಧಾರಿಸ್ಕೊತಾ ಇರ್ತಾರೆ. ಅಲ್ಲಿ ಒಂಥರ ಟನಲ್ ತರ ಓಪನ್ ಆಗುತ್ತೆ, ಡೋರ್ ತರ. ಅದ್ ನೋಡ್ಬಿಟ್ಟು ಸರಿ ಅಲ್ಲಿಂದ ಹೊಟ್ಟೋಗ್ಬಿಡೋಣ ಅಂತ ಇಬ್ರು ಹೋಗ್ತಿರ್ತಾರೆ. ಅವಾಗ ನೋಡಿದ್ರೆ ಆ ಡ್ರೈವರ್ ಇರ್ತಾನಲ್ಲ ದೆವ್ವ, ಆ ದೆವ್ವ ಬಂದ್ಮೇಲೆ ಇವ್ರಿಗೆ ಏನ್ ಮಾಡೋದನ್ ಗೊತ್ತಿಲ್ಲ. ಅವ್ನ್ ಬಂದ್ಬಿಟ್ಟು ಹೀರೋಯಿನ್ ಕತ್ತಿಡ್ಕೊಂಡು ಇಸುಕ್ತಾ ಇರ್ತಾನೆ ಟೀಚರ್ನ. ಅವಾಗ ಏನ್ ಮಾಡೋದು ಅಂತ ಪೇಚಾಡ್ಕೊಂಡು ಅವನ ಹತ್ರ ಪ್ರೊಸೆಸ್ ಆಗ್ಬೇಕು ಅನ್ನೋ ಟೈಮಲ್ಲಿ ಆ ಹುಡ್ಗಿ ಬಂದ್ಬಿಟ್ಟು ಮತ್ತೆ ಕಾಪಾಡ್ತಾಳೆ. ಅವಾಗ ಇವ್ರು ಕೆಳಗ್ ಬಿದ್ದಿರ್ತಾರೆ. ಸುತ್ತಮುತ್ತ ನೋಡಿದ್ರೆ ಯಾರೆಲ್ಲ ಸತ್ತೋದ್ರು ಅಂದ್ರೆ ಆ ಹುಡ್ಗಿ, ಆಮೇಲೆ ಕಲರ್ ಡ್ರೆಸ್ ಅವನು, ಆಮೇಲೆ ಇನ್ನೊಬ್ಬ ಇದ್ನಲ್ಲ ಸುಜುಕಿ ಅವನು, ಆಮೇಲೆ ಕೋಟ್ ಸೂಟ್ ಅವನು, ಎಲ್ಲಾರು ಅಲ್ಲೇ ಬಂದ್ ನಿಂತಿರ್ತಾರೆ. ಇದನ್ನ ನೋಡಿದಾಗ ಅವ್ರು ಶಾಕ್ ಆಗ್ತಾ ಇರ್ತಾರೆ. ಅವಾಗ ಇವ್ರಿಗೆ ಅನ್ಸುತ್ತೆ ಇಲ್ಲಿ ಏನಾದ್ರು ಸತ್ತೋಗ್ಬಿಟ್ರೆ ಇಲ್ಲಿ ದೆವ್ವ ಹಾಕಿ ಸುತ್ತುತ್ತೀವಿ ನಾವು ಅಂತ. ಅವಾಗ ಏನ್ ಮಾಡೋದು ಅಂತ ಗೊತ್ತಾಗಲ್ಲ. ಈ ಹುಡುಗಿನ ನಾ ಹೆಂಗಾರ ಮಾಡಿ ಕಾಪಾಡ್ಬೇಕು ಅಂತ ಅಂದ್ಬಿಟ್ಟು ಸ್ವಲ್ಪ ರಿಸ್ಕ್ ತಗೋಬಿಟ್ಟು ಅಲ್ಲಿದ್ದ ರಾಡ್ನ ಇಟ್ಕೊಂಡ್ಬಿಟ್ಟು ಆ ದೆವ್ವನ ಇಟ್ಕೊಂಡ್ಬಿಡ್ತಾರೆ ಟೈಟ್ ಆಗಿ. ಅದೇನ್ ಮಾಡ್ತಾರೆ, ಹುಡ್ಗಿ ಹತ್ರ ಹೇಳ್ತಾರೆ, ಹೋಗಮ್ಮ ಹೋಗ್ ತಪ್ಪಿಸ್ಕೊ, ಅಲ್ಲಿ ಹೋಗು, ನಾ ಬರ್ತೀನಿ ಹೋಗು ಅಂತ. ಆಗ ಓಡೋಗ್ಬಿಟ್ಟು ಆ ಟನಲ್ ನಿಂದ ಎಸ್ಕೇಪ್ ಆಗ್ತಲ್ಲ ಡೋರ್ ಹತ್ರ. ಬಟ್ ಆದ್ರೆ ಅದು ಬ್ಲಾಸ್ಟ್ ಆಗ್ಬಿಡುತ್ತೆ. ಬ್ಲಾಸ್ಟ್ ಆಗಿದ್ದು ಈ ಕಡೆ ಹೀರೋಯಿನ್ ತೋರಿಸ್ತಾರೆ. ಅವ್ರ ಕೈಯೆಲ್ಲ ಒಂಥರ ನರ ಎಲ್ಲ ಏರ್ಬಿಟ್ಟು ಇದ್ದಕ್ಕಿದಂಗೆ ಅವ್ರು ಫ್ಲಾಶ್ ಔಟ್ ಆಗ್ತಾರೆ. ಏನಂತಂದ್ರೆ ಅವ್ರು ನಾರ್ಮಲ್ ವರ್ಡ್ಗ್ ಬಂದ್ಬಿಡ್ತಾರೆ. ವರ್ಡ್ಗ್ ಬಂದಾಗ ಅದೇ ಸ್ಟಾರ್ಟಿಂಗ್ ಸೀನ್ ನೋಡೋದಲ್ಲ, ಒಂದ್ ಹುಡ್ಗಿ ಸ್ವಲ್ಪ ಏಟ್ ಹಾಕೊಂಡು ನಡ್ಕೊಂಡು ಹೋಗ್ತಾ ಇರೋದು ಅವರೇ ಇವರು. ಆದ್ರೆ ಅವ್ರು ಏನ್ ಅನ್ಕೊಂಡಿದ್ರು ಆ ಹುಡ್ಗಿನ್ ಕಾಪಾಡ್ಬೇಕು ಅಂತ. ಬಟ್ ಆ ಹುಡ್ಗಿನ್ ಕಾಪಾಡಕ್ ಆಗ್ಲೇ ಇಲ್ಲ. ಆದ್ರೆ ಅವ್ರು ಹೋದಾಗ 2004ರಲ್ಲಿ ಹೋಗಿದ್ದು, ಬಟ್ ಆದ್ರೆ 2014ರಲ್ಲಿ ಬಂದವ್ರೆ. ಆದ್ರೆ ಅವ್ರಿಗೆ ನಡೆದಿರೋದು ಹೆಂಗ ಇತ್ತು ಅಂದ್ರೆ ಒಂದ್ ನೈಟ್ ಅಲ್ಲಿ ನಡೆದಿರೋದು ಅಷ್ಟೇ. ಬಟ್ ಆದ್ರೆ ಟೈಮ್ ಮಾತ್ರ ಹಿಂಗ್ ಓಡಿದೆ, ಅಷ್ಟು ವರ್ಷ ಓಡ್ಬಿಟ್ಟಿರುತ್ತೆ. ಇಷ್ಟು ಕಥೆನೂ ಹೇಳ್ತಾರೆ. ಹೇಳಾದ್ಮೇಲೆ ಎಷ್ಟೊಂದ್ ಜನ ಈ ತರ ಇಂಟರ್ವ್ಯೂ ತಗೊಂಡ್ ಹೋಗಿರ್ತಾರೆ, ಬಟ್ ಯಾರು ಕೇಳ್ದ ಕ್ವಶನ್ ನ ಹೀರೋಯಿನ್ ಕೇಳ್ತಾಳೆ. ಇವ್ರು ಕೇಳಿದೇನಂದ್ರೆ, ನೀವು ಯಾವ ಟ್ರೈನ್ ನ ಹತ್ತಿದ್ರಿ ಯಾವ ಟೈಮ್ಗೆ ಅಂತ ಕೇಳ್ತಾಳೆ. ಇವ್ರಿಗೆ ಶಾಕ್ ಆಗುತ್ತೆ, ಯಾಕಂದ್ರೆ ಯಾರು ಇದು ವಿಷಯನ ಕೇಳೇ ಇರಲ್ಲ. ಇವರು ಡೀಟೇಲ್ ಆಗಿ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ. ಅವರು ಹಳೆ ಫೋನ್ ಇಟ್ಕೊಂಡಿದ್ರಲ್ಲ 2004ರಲ್ಲಿ, ಆ ಫೋನ್ ನ ಚಾರ್ಜ್ ಹಾಕ್ಬಿಟ್ಟು ಅದ್ರಲ್ಲಿ ತಗೊಂಡಿರೋ ಡೈರೆಕ್ಷನ್ ಮೆಸೇಜ್ ನ ನೋಡ್ತಾರೆ. ಅದ್ರಲ್ಲಿ ಹೇಳ್ತಿರ್ತಾರೆ ಏನಂದ್ರೆ, ಇವರು ಅವ್ರ ಅಣ್ಣಂಗೆ ಹೇಳಿರ್ತಾರೆ ಫೋನ್ ಮಾಡ್ಬಿಟ್ಟು, ನಾನು ವೆಯ್ಟ್ ಮಾಡು ಬರ್ತೀನಿ ಸ್ಟೇಷನ್ ಹತ್ರ ಅಂತ. ಬಟ್ ಆದ್ರೆ ಇವ್ರು ಏನಾಗೈತೆ, ಇವರು ಮಾಡಿರೋ ಕೆಲ್ಸದ ಟೈರ್ಡ್ಲಿ ನಿದ್ದೆ ಮಾಡ್ಬಿಟ್ಟಿದ್ದಾರೆ. ಸರಿ ಅಂತ ಅನ್ಬಿಟ್ಟು ಇಳಿದ್ಬಿಟ್ಟು ಇನ್ನೊಂದ್ ಟ್ರೈನ್ ಹತ್ತಕ್ ಹೋದಾಗ ಅಲ್ಲೂ ಮತ್ತೆ ಹಂಗೆ ಆಗ್ಬಿಟ್ಟು ನಿದ್ದೆ ಮಾಡ್ಬಿಟ್ಟಿದ್ದಾರೆ. ಕಂಟಿನ್ಯೂಸ್ಲಿ ಈ ತರ 3 ಟ್ರೈನ್ ನ ಅಟೆಂಡ್ ಮಾಡಿದ್ದಾರೆ. ಅದು ಎಲ್ಲಾದ್ರೂ ಆಲ್ಮೋಸ್ಟ್ ಅಲ್ಲಿ
ನಿದ್ದೆ ಮಾಡ್ಬಿಟ್ಟಿದ್ದಾರೆ. ಲಾಸ್ಟ್ ಟ್ರೈನ್ ಅಟೆಂಡ್ ಮಾಡಿದಾಗ್ಲೇ ಅದು ಕಿಸಾರಾಗಿ ಸ್ಟೇಷನ್ ಹೋಗಿದೆ ಅಂತ ಹೇಳ್ತಾರೆ. ಇದನ್ನೆಲ್ಲ ಡೀಟೇಲ್ ಆಗಿ ತಗೊಂತಾಳೆ ಹೀರೋಯಿನ್. ಅವ್ರದ್ದೇನೋ ಒಂದ್ ಮಿತ್ ಬೇರೆ ಇದೆ, ಅದೇ ತರ ಆಗಿರ್ಬೋದೇನೋ ಅಂತ ಡಿಸ್ಕಸ್ ಮಾಡ್ಬಿಟ್ಟು ಸರಿ ನಾನು ಎಲ್ಲ ಆಯ್ತು ಥ್ಯಾಂಕ್ ಯು ಅಂತ ಅಂದ್ಬಿಟ್ಟು ಇಂಟರ್ವ್ಯೂನ ಮುಗಿಸ್ಕೊಂಡು ಹೊಟ್ಟೋಗ್ಬಿಡ್ತಾಳೆ. ಬಟ್ ಇದೆಲ್ಲ ಕೇಳಿಸ್ಕೊಂಡ್ಲು. ಬಟ್ ಇವಳು ಡೈರೆಕ್ಟ್ ಮನೆಗೆ ಹೋಯ್ತಾಳೆ ಅಂದ್ರೆ ಮನೆಗೆ ಹೋಗಲ್ಲ. ಇವಳು ಎಷ್ಟೇ ಕೇಳಿಸ್ಕೊಂಡಿರೋದು ಏನಕ್ಕೆ ಅಂದ್ರೆ ಇವಳು ಆ ಜಾಗಕ್ಕೆ ಹೋಗ್ಬೇಕು ಅಂತಾನೆ ತಿಳ್ಕೊಂಡ್ ಬಂದ್ಬಿಟ್ಟು ಒಂಥರ ಇವಳಿಗೆ ಎಕ್ಸೈಟ್ಮೆಂಟ್ಲಿ ಆ ಜಾಗಕ್ಕೆ ಹೋಗ್ಬೇಕು ಅಂತ ಏನ್ ಮಾಡ್ತಾಳೆ, ಇವ್ರು ಏನೇನೆಲ್ಲ ಹೇಳಿದ್ರು, ಯಾವ ಟ್ರೈನು ಯಾವ ಟೈಮು ಅಂತ ಎಲ್ಲಾನು ಫಾಲೋ ಮಾಡ್ಕೊಂಡು ಕರೆಕ್ಟ್ ಟೈಮ್ಗೆ ಅದೇ ಟ್ರೈನ್ ಹತ್ಬಿಡ್ತಾಳೆ. ಹತ್ಬಿಟ್ಟು 3 ತರ ಚೇಂಜ್ ಮಾಡ್ಬಿಟ್ಟು ಅವಳು ಹೋಗ್ಬೇಕಾಗಿರೋ ಸ್ಟೇಷನ್ಗೆ ಹೋಗ್ಬಿಡ್ತಾಳೆ. ಅಂದ್ರೆ ಆ ಟ್ರೈನ್ ಕೂಡ ಟನಲ್ ಒಳಗೆ ಹೋಗುತ್ತೆ. ಟನಲ್ ಒಳಗೆ ಹೋಗಿದ್ದೆ ಬೆಳಗ್ಗೆ ಆಗ್ಬಿಡುತ್ತೆ. ಇದು ಅವಳ ಕಣ್ಣಿಂದ ಅವಳಿಗೆ ನಂಬಕ್ಕೆ ಆಗ್ತದೆ, ಇದೆಲ್ಲ ರಿಯಲ್ ಆಗಿ ನಡೀತಿದ್ಯಾ ಅಂತ ಶಾಕ್ ಆಗಿ ನೋಡ್ತಾ ಇರ್ತಾಳೆ. ಅಲ್ಲಿ ಇತ್ತಲ್ಲ ಮಿಯಾಸಕಿ ಹುಡುಗಿ, ಆ ಹುಡುಗಿ ನೋಡ್ಬಿಟ್ಟು ಓಡೋಗ್ಬಿಟ್ಟು ಎದ್ದೋಳಿಸಿದ್ರೆ ಅವಳು ಶಾಕ್ ಆಗಿ ಅವಳು ಹೆಂಗ್ ಹೇಳಿದ್ರು ಟೀಚರು ಅದೇ ತರ ನಡೀತಿರುತ್ತೆ. ಅವಾಗ ಏನ್ ಮಾಡ್ತಾಳೆ, ಸ್ಟಾಪ್ ನಿಲ್ಸ ಮೇಲೆ ಅಲ್ಲಿಗೆ ಹೋಗ್ತಾರೆ, ಕೆಳಗೆ ಇಳಿತಾರೆ. ಇಳ್ದಾಗ ಇಲ್ಲಿ ಏನಂದ್ರೆ ಒಟ್ಟು 6 ಜನ ಇರ್ತಾರೆ. ಅಂದ್ರೆ ಈ ಅರುಣಾನು ಸೇರಿಸಿ, ಹುಡುಗಿ ಹೆಸರು ಅರುಣ ಅಂತ, 6 ಜನನು ಸೇರಿಸಿ ಇಲ್ಲಿ ಏನೇನಾಗುತ್ತೆ ಅಂತ ಹೀರೋನಿಗೆ ತುಂಬಾ ಚೆನ್ನಾಗಿ ಗೊತ್ತು. ಅದರಿಂದಾಗಿ ಏನ್ ಮಾಡ್ತಾಳೆ, ಅವಳು ಗೊತ್ತಿರೋ ಸೆನ್ಸ್ ಎಲ್ಲ ಹಂಗೆ ಯೂಸ್ ಮಾಡ್ಕೊಂತ ಇರ್ತಾಳೆ ಅವ್ರು ಹೇಳೋ ಸ್ಟೋರಿಲೆಲ್ಲ. ಯಾಕೆಂದ್ರೆ ಆ ಹುಡುಗಿಗೆ ಒಂದ್ ಟೈಮ್ ಹೇಳಿರ್ತಾರಲ್ಲ, ಅವಳು ಶಾಕ್ ಆಗ್ಬಿಟ್ಟು ಅಲ್ಲಿ ಏನೈತೆ ಅಂತ ಎದುರ್ಕೊಂತಾಳೆ. ಬಟ್ ಆದ್ರೆ ಟೀಚರ್ ನೋಡಿದಾಗ ಏನು ಕಂಡಿರಲ್ಲ. ಬಟ್ ಆದ್ರೆ ಕರೆಕ್ಟ್ ಆಗಿ ಇವಳು ತಿರುಗಿ ನೋಡ್ತಾಳೆ, ಅಲ್ಲಿ ಏನೋ ಒಂಥರ ಬೇರೆ ತರ ಏನೋ ಲೈಟ್ ಅಪ್ ಆಗುತ್ತೆ. ಇದ್ ನೋಡ್ಬಿಟ್ಟು ಇವಳಿಗೆ ರಿಯಲೈಸ್ ಆಗುತ್ತೆ ಎಷ್ಟೊಂದು ವಿಷಯ ನಡೆಯುತ್ತೆ. ಯಾಕಂದ್ರೆ ಇವಳಿಗೆಲ್ಲ ಚೆನ್ನಾಗ್ ಗೊತ್ತಲ್ಲ. ಅದೇ ತರ ಒತ್ತೆ ಜಗಳ ಆಡ್ತಾರೆ. ಆ ಜಗಳ ನೋಡ್ಬಿಟ್ಟು ಇವಳು ಹೋಗ್ಬಿಟ್ಟು ಸ್ಟಾಪ್ ಮಾಡಕ್ ನೋಡ್ತಾಳೆ, ಜಗಳ ಆಗ್ಬಿಡಿ ಎಲ್ಲ ಒಟ್ಟಿಗೆ ಇರಿ ಅಂತ. ಬಟ್ ಆದ್ರೆ ಅಲ್ಲಿರೋ ಕಲರ್ ಡ್ರೆಸ್ ಅವನು ಹೀರೋಯಿನ್ ತಳ್ಬಿಟ್ಟು ನೀ ಯಾರು ಹೇಳಕ್ಕೆ ಅಂತ ಅಂದ್ಬಿಟ್ಟು ಅವ್ನು ಹೊಟ್ಟೋಗ್ಬಿಡ್ತಾನೆ. ಹೋಗಾದ್ಮೇಲೆ ಮತ್ತೆ ಹುಡಿಕೊಂಡು ಹೋಗ್ತಾಳೆ ಹೀರೋಯಿನ್ ಅವನ್ನ. ಅಲ್ಲಿ ಹುಡಿಕೊಂಡು ಹೋದ್ಮೇಲೆ ಗೊತ್ತಾಗುತ್ತೆ ಇವನು ಕತ್ತಿ ಹಿಡ್ಕೊಂಡು ಆ ಹುಡ್ಗ ಇರ್ತಾನಲ್ಲ ಆರೆಂಜರ್ಸ್ ಅವನ್ನ ಎದುರಿಸ್ತಾ ಇರ್ತಾನೆ. ಎದುರಿಸ್ತಾ ಇರೋದ್ ನೋಡ್ಬಿಟ್ಟು ಇವಳೋಗಿ ಕತ್ತಿನ ಕಿತ್ಕೊಂಡ್ಬಿಡ್ತಾಳೆ ಹೆಂಗೋ ಮಾಡ್ಬಿಟ್ಟು. ಕಿತ್ಕೊಂಡ್ ಮೇಲೆ ಇಲ್ಲಿ ಏನಾಗ್ಬೇಕಿತ್ತು, ಆ ಹುಡ್ಗಂಗ್ ಆಗ್ಬೇಕಾಗಿದ್ದು ಕಲರ್ ಡ್ರೆಸ್ ಇರೋನ್ಗ ಆಗುತ್ತೆ. ಅಂದ್ರೆ ಆ ಹುಡ್ಗಂಗ್ ಏನೋ ಪ್ರಾಬ್ಲಮ್ ಆಗುತ್ತಲ್ಲ ಅದೇ ತರ ಇವನ್ಗ ಆಗುತ್ತೆ. ಇಲ್ಲಿ ಏನ್ ಅರ್ಥ ಆಗ್ತಾ ಇದೆ ಅಂದ್ರೆ ಹೀರೋಯಿನ್ ಇಂದ ಕ್ಯಾರೆಕ್ಟರ್ ನೇ ಚೇಂಜ್ ಮಾಡ್ಬೋದು ಅಂತ ಅರ್ಥ ಆಗ್ತಾ ಇದೆ. ಇವ್ರಿಗೆ ಎಷ್ಟೊಂದು ಸ್ಟೋರಿ ಗೊತ್ತಲ್ಲ ಹೀರೋಯಿನ್ಗೆ, ಅದರಿಂದಾಗಿ ಅವನ್ನ ನಂಬಲೇಬಾರ್ದು. ಈಗ ಅವನು ಕಲರ್ ಡ್ರೆಸ್ ಅವ್ನು ಹೋಗ್ಬಿಟ್ಟ ಅಂತ ಅಂದ್ಬಿಟ್ಟು ಏನ್ ಮಾಡೋದು ಗೊತ್ತಿಲ್ಲದೆ ಸ್ಟೋರಿ ತರನೇ ಹೋಗ್ತಿರ್ತಾರೆ. ಮಾಮೂಲಿ ಅವರು ಟ್ರ್ಯಾಕ್ ಮಾಡಿ ನಡ್ಕೊಂಡು ಹೋಗ್ತಿರ್ತಾರೆ. ಅವನ ಬಿಸ್ನೆಸ್ ಮ್ಯಾನ್ ಬರಲ್ಲ ಅಂತಾನೆ ಸೇಮ್ ಹಂಗೆ ನಡೆಯುತ್ತೆ. ಅವಾಗ ಹೋಗ್ತಾ ಇರ್ಬೇಕಾದ್ರೆ ಇವಳು ಅನ್ಕೋತಾಳೆ ಈಗ ಫೋನ್ ಬರ್ಬೇಕಲ್ಲ ಅಂತ. ಯಾರಿಂದ ಅಂದ್ರೆ ಆ ಕಲರ್ ಡ್ರೆಸ್ ಇಂದ. ಅವನಿಂದ ಹುಡುಗಿಗೆ ಫೋನ್ ಬರುತ್ತೆ. ಅವ್ಳು ನೋಡ್ಬಿಟ್ಟು ಅವನು ಒಂಥರ ವಿಕಾರವಾಗಿ ಮುಖ ಇಟ್ಕೊಂಡು ಸತ್ತೋಗಿರೋದನ್ನ ನೋಡ್ಬಿಟ್ಟು ಎದ್ಕೊಂಡು ಫೋನ್ ಬಿಟ್ಬಿಡ್ತಾಳೆ. ಅದ್ ನೋಡಿದಾಗ ಇವಳು ಕನ್ಫರ್ಮ್ ಮಾಡ್ಕೋತಾಳೆ ಎಲ್ಲ ಅನ್ಕೊಂಡಂಗ್ ನಡೀತಿದೆ, ಬಟ್ ಕ್ಯಾರೆಕ್ಟರ್ ಚೇಂಜ್ ಆಗಿದ್ದಾರೆ ಅಷ್ಟೇ ಅಂತ. ಅವಾಗ ಹಿಂಗ್ ನೋಡ್ತಾ ಇರ್ಬೇಕಾದ್ರೆ ಈ ಟೈಮ್ಗೆ ಕರೆಕ್ಟ್ ಆಗಿ ಕಲರ್ ಡ್ರೆಸ್ ಅಂದ್ರೆ ಆ ಕೋಟ್ ಸೂಟ್ ಅವ್ನು ಬಂದಿರ್ಬೇಕಲ್ಲ ಅಂತ ಅನ್ಬಿಟ್ಟು ತಿರುಗಿ ನೋಡಿದ್ರೆ ಅವ್ನು ಬರ್ತಾ ಇರ್ತಾನೆ. ಬಟ್ ಆದ್ರೆ ಅವ್ನ್ ಸ್ವಲ್ಪ ವಾಮಿಟ್ ಮಾಡ್ಕೊಂಡು ತೇಲಾಡ್ಕೊಂಡು ಬರ್ತಾ ಇರ್ತಾನೆ. ಅವಾಗ ಮಿಯಾಸಕಿ ಹುಡುಗಿ ಹೋಗ್ಬಿಟ್ಟು ಕಾಪಾಡ್ಬೇಕು, ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಅಂತ ಹೋಗ್ತಾಳೆ. ಇವಳು ಹೀರೋಯಿನ್ ಅಲ್ಲಿಗೆ ಹೋಗ್ತಾಳೆ. ಬಟ್ ಆದ್ರೆ ಇವ್ರಿಬ್ರು ಹೋಗಿದ್ರಿಂದ ಅವ್ನ್ ಮುಂದಕ್ ಬರಲ್ಲ, ಅಲ್ಲೇ ನಿಂತ್ಕೊಬಿಡ್ತಾನೆ. ಬಟ್ ಹೀರೋಯಿನ್ ಈ ಕಡೆ ತಿರುಗಿ ನೋಡಿದಾಗ ಗೊತ್ತಾಗುತ್ತೆ ಒಂಥರ ಸಣ್ಣದಾಗ ಒಂಥರ ಬೇರ್ ತರ ಇದು ಆಗ್ತಿರುತ್ತೆ, ಸ್ಪ್ರೆಡ್ ಆಗ್ತಾ ಇರುತ್ತೆ. ಅಂದ್ರೆ ಏನಂತಂದ್ರೆ ಇವ್ರು ಮಾಡೋ ಸಣ್ಣ ಮಿಸ್ಟೇಕ್ ಒಂದು ಚೇಂಜಸ್ ಇಂದ ಎಷ್ಟೊಂದ್ ಜನ ಬದುಕತಾ ಇದಾರೆ ಅಂತ ಐಡಿಯಾ ಆಗ್ತಾ ಇದೆ ಒಳಗೆ. ನೆಕ್ಸ್ಟ್ ಏನಾಗುತ್ತೆ, ಒಂದ್ ತಾತ ಬರುತ್ತೆ. ಆ ತಾತ ಇದ್ದಕ್ಕಿದ್ದಂಗೆ ಇಲ್ಲಿಗೆ ಬಂದ್ಬಿಡುತ್ತೆ ತಾನೆ. ಅದೇ ತರ ಆಗುತ್ತೆ. ಅಲ್ಲಿ ನೋಡ್ಬಿಟ್ಟು ಕೂಗ್ತಿರೋದು ನೋಡ್ಬಿಟ್ಟು ನೋಡಿ ಈಗ ಆ ತಾತ ಮಾಯ ಆಗ್ಬಿಟ್ಟು ಇಲ್ಲಿಗೆ ಬರ್ತಾನೆ ಅಂತ ಅಂದಾಗ ಕರೆಕ್ಟ್ ಆಗಿ ಅಲ್ಲಿಗೆ ಬರ್ತಾನೆ. ಬಂದಾಗ ಅಲ್ಲಿ ಏನಾಗಿರುತ್ತೆ, ಆ ಹುಡುಗಿ ತಗ್ಲಾಕೊಂಡು ಆ ಹುಡುಗಿ ಸತ್ತೋಗಿರ್ತಾಳೆ. ಬಟ್ ಆದ್ರೆ ಇವಾಗ ಕರೆಕ್ಟ್ ಆಗಿ ತಿರುಗಿ ನೋಡಿದ್ರೆ ಆ ಕಲರ್ ಡ್ರೆಸ್ ಅವ್ನು ಬಂದ್ಬಿಡ್ತಾನೆ, ದೆವ್ವ ಬಂದ್ಬಿಡುತ್ತೆ. ಇವ್ರ ಏನ್ ಮಾಡ್ತಾರೆ, ಅವ್ನು ಹಿಡ್ಕೊಂಡ್ಬಿಟ್ಟು ಅಲ್ಲಿಗೆ ತಳ್ಬಿಡ್ತಾರೆ. ಯಾಕೆಂದ್ರೆ ಇವ್ನ ಹತ್ರ ಒಂದ್ ಚಾಕು ಇತ್ತಲ್ಲ, ಅವ್ನ್ ಚಾಕುನೆ ಅದನ್ನ ಅವ್ನು ಚುಚ್ಬಿಟ್ಟು ಅವನ್ಗೆ ತಳ್ಬಿಡ್ತಾನೆ ಆ ಮುತ್ಕುನ ಹತ್ರಕ್ಕೆ. ಆ ಮುತ್ಕ ಏನ್ ಮಾಡ್ತಾನೆ, ಅವನು ಒಬ್ಬ ಮನುಷ್ಯ ಅಂತ ತಿಳ್ಕೊಂಡ್ಬಿಟ್ಟು ಹಿಡ್ಕೊಂಡು ಬ್ಲಾಸ್ಟ್ ಆಗ್ಬಿಡ್ತಾನೆ. ಇಲ್ಲಿ ಏನ್ ಮಾಡೋದಂದ್ರೆ ಹೀರೋಯಿನ್ ಕಥೆನೆ ಚೇಂಜ್ ಮಾಡ್ಬಿಟ್ಟು ಏನೋ ಫುಲ್ ಗೊತ್ತಿರಂಗ ಓಡೋಗ್ತಿರ್ತಾರೆ. ಎಲ್ಲಾರ್ಗು ಶಾಕ್ ಆಗ್ಬಿಡುತ್ತೆ ಹುಡುಗಿ ಏನ್ ಮಾಡ್ತಾಳೆ ಅಂತ. ಹಿಂಗೆ ಟನಲ್ ಕರ್ಕೊಂಡು ಹೋಗ್ತಿರ್ತಾಳೆ. ಇಲ್ಲಿ ಹೀರೋಯಿನ್ಗೆ ಎಲ್ಲಾ ಸ್ಟೋರಿ ಗೊತ್ತಿರೋದ್ರಿಂದ ಎಲ್ಲ ಇವಳನ್ನೇ ಫಾಲೋ ಮಾಡ್ಕೊಂಡ್ ಬರ್ತಿರ್ತಾರೆ. ಅವಾಗ ಹುಡುಗಿ ಕೇಳ್ತಾಳೆ, ಯಾಕಂದ್ರೆ ಇವ್ಳು ಮಾಡ್ತಿರೋದು ಹೆಂಗಿರ್ತಂದ್ರೆ ನನಗೆ ಆಲ್ಮೋಸ್ಟ್ ಗೊತ್ತಿರಂಗೆ ಇರುತ್ತಲ್ಲ, ನಿಮ್ಗೆ ಆಲ್ರೆಡಿ ಬಂದಿದ್ದೀರಾ ಅಂತ ಅಂದಾಗ ಇಲ್ಲ ನನ್ಗೆ ಏನೋ ಒಂಥರ ಫೀಲು, ಸ್ವಲ್ಪ ನೀನ್ ಇದ್ರ ಬಗ್ಗೆ ಏನು ಕೇಳಕ್ ಹೋಗ್ಬೇಡ, ಎಲ್ಲ ಮುಗಿಲಿ ನಿಂಗೆ ಹೇಳ್ತೀನಿ ಅಂತ ಅನ್ಬಿಟ್ಟು ಅದನ್ನ ಟಾಪಿಕ್ ದಬಾಕ್ ಬಿಡ್ತಾಳೆ. ಹಿಂಗೆ ಸ್ವಲ್ಪ ದೂರ ಬರ್ಬೇಕಾದ್ರೆ ಹೇಳ್ತಾಳೆ, ಹಿಂಗೆ ರಿಯಲ್ ವರ್ಲ್ಡ್ ಒಬ್ಬರು ನಿಮ್ಗೋಸ್ಕರ ಕಾಯ್ತಾ ಇದಾರೆ, ನೀವು ಈಚೆಗೆ ಹೋದ್ಮೇಲೆ ನಿಂಗೆ ಗೊತ್ತಾಗುತ್ತೆ ಅಂತ ಅನ್ಬಿಟ್ಟು ಹೇಳ್ತಾ ಮುಂದಕ್ಕೆ ಬಂದ್ಮೇಲೆ ಅದೇ ಟ್ಯಾಕ್ಸಿ ಬರ್ತಾನೆ. ಬಂದಾಗ ಅವ್ನ್ ನೋಡಿದ್ರೆ ಫುಲ್ಲು ನಂಗೆ ಒಳ್ಳೆ ಮನುಷ್ಯ ಇದ್ದಂಗೆ ಮಾತಾಡ್ತಿರುತ್ತೆ. ನನ್ಗೆ ಈ ಜನ ಕರ್ಕೊಂಡು ಹೋಗಲ್ಲ, ಒಂದ್ 2 ಜನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿರುತ್ತೆ. ಅದ್ ನೋಡ್ಬಿಟ್ಟು ಫಸ್ಟ್ ಆಫ್ ಆಲ್ ಅವ್ನ್ ನಗಾಡ್ಕೊಂಡ್ ಮಾತಾಡ್ತಿರೋ ನೋಡ್ಬಿಟ್ಟು ಎಲ್ಲರಿಗೂ ಶಾಕ್ ಆಗ್ತಿರ್ಬೇಕಾರೆ ಹೀರೋಯಿನ್ ಯಾರಿಗಾರ ಡ್ರೈವಿಂಗ್ ಬರುತ್ತಾ ಅಂತ ಕೇಳ್ತಾಳೆ. ಆಗ ಬಿಸ್ನೆಸ್ ಮ್ಯಾನು ಅಂದ್ರೆ ಆ ಕೋಟ್ ಸೂಟ್ ಹಾಕೊಂಡಿರೋನು ನನಗ್ ಬರುತ್ತೆ ಅಂತಾನೆ. ಆಗ ಇವನ್ ಯಾಕೆ ಅಂತ ಅನ್ಬಿಟ್ಟು ಒಂದ್ ಕಲ್ ತಕೊಂಡು ತಲೆ ಮೇಲೆ ಹಾಕ್ಬಿಡ್ತಾನೆ.
ಬಿಡ್ತಾಳೆ ತಳ್ಬಿಟ್ಟು. ಇದನ್ನ ನೋಡಿದಾಗ ಎಲ್ಲಾರ್ಗು ಶಾಕ್ ಆಗ್ಬಿಡುತ್ತೆ. ಬೇಗ ಹತ್ತಿ ಹೋಗ್ಬೇಕು ಅಂತ. ಆಗ ಹೋಗ್ಬೇಕಾದ್ರೆ ಅವ್ನು ಬೈತಾ ಇರ್ತಾನೆ ಕೋಟ್ ಶೂಟ್ ಅವನು, ನೀ ಏನ್ ಮನುಷ್ಯನ, ಏನೋ ಒಬ್ಬನ್ಗ ಅಷ್ಟೀಸಂಗ್ ಸಾಯಿಸ್ಬಿಟ್ಟೆ ಅಂದಾಗ ನಿಮ್ಗೆ ಈ ವಿಷಯ ಎಲ್ಲ ಗೊತ್ತಿಲ್ಲ, ಅವನು ನಿಜವಾದ ಮನುಷ್ಯ ಅಲ್ಲ, ದೆವ್ವ ಅವನು, ನಿಮ್ಗೆ ನಾನ್ ಕಾಪಾಡಿದೀನಿ, ನೀವು ನಾ ಹೇಳದ್ ಮಾಡಿ ನೀವು ಬಚಾವ್ ಆಗ್ತೀರಾ ಅಂತ ಹೇಳ್ತಿರ್ತಾಳೆ. ಅವಾಗ ಹಿಂಗೆ ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗ ಆ ದೆವ್ವ ಬಂದ್ಬಿಟ್ಟು ಸಡನ್ ಆಗಿ ಬಿದ್ಬಿಡುತ್ತಾ. ಎಲ್ಲಾರ್ಗು ಭಯ ಆಗ್ಬಿಡುತ್ತೆ. ಆಗ ಎದ್ರಕೋತಾ ಇರ್ಬೇಕಾದ್ರೆ ಈ ಗಾಡಿ ಬೇರೆ ಮುಂದಕ್ಕೆ ಹೋಗ್ತಿರಲ್ಲ, ಇಳಿದ್ಬಿಟ್ಟು ಬೇಗ ಹೋಗಿ ಬೇಗ ಓಡಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಎಲ್ಲ ಓಡೋಗ್ಬಿಡ್ತಾರೆ. ಬಟ್ ಆದ್ರೆ ಡ್ರೈವರ್ಗೆ ಈಚೆ ಹೋಗಕ್ಕಾಗಲ್ಲ, ಯಾಕಂದ್ರೆ ಅದು ಎಲ್ಲಿದೆ ಅಂತಾನೆ ಕಾಣ್ತಿರಲ್ಲ. ಸರಿ ನೋಡ್ತೀನಿ ಅಂತ ಅಂದ್ಬಿಟ್ಟು ಸುತ್ತಮುತ್ತ ನೋಡ್ತಾನೆ, ಆದ್ರೆ ಒಟ್ಟೋಗ್ಬಿಡ್ತು ಅಂತ ಅಂದ್ಬಿಟ್ಟು ಈಚೆ ಬರ್ತಾನೆ. ಬಟ್ ಆದ್ರೆ ಹಿಂದೆಗಡೆನೆ ಕೂತಿರುತ್ತೆ. ಆಮೇಲೆ ಅವ್ನ್ ಕಿರ್ಚಾಡೋದೇ ಸೌಂಡ್ ಕೇಳುತ್ತೆ. ಅದಾದ್ಮೇಲೆ ಈ ಕಡೆ ಇವ್ರು ಓಡ್ಕೊಂಡ್ಬಿಟ್ಟು ಅದೇ ಒಂದ್ ವಿಲೇಜ್ ಪಾರ್ಟ್ ಹತ್ರಕ್ ಬರ್ಬೇಕಿತ್ತು, ಅದರಿಂದ ಎಲ್ಲ ಓಡ್ಕೊಂಡ್ ಬರ್ತಾರೆ. ಬಟ್ ಆದ್ರೆ ಹೀರೋಯಿನ್ ಗೊತ್ತದು ವಿಲೇಜ್ ಅಂತ. ಬಟ್ ಇಲ್ಲಿ ಬಂದ್ ನೋಡಿದ್ರೆ ವಿಲೇಜ್ ಇರಲ್ಲ, ಒಂದು ಸಿಂಪಲ್ ಆಗಿರೋ ಒಂದ್ ಮನೆ ಇರುತ್ತೆ. ಒಂದೇ ಒಂದ್ ಮನೆ ಇರುತ್ತೆ. ಅದ್ ನೋಡ್ಬಿಟ್ಟು ಸರಿ ಸೇಫ್ಟಿಗೆ ಇದೊಂದ್ ದಾರಿ ಇದೆಯಲ್ಲ, ಬನ್ನಿ ಒಳಗ್ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಒಳಗ್ ಹೋಗ್ತಾರೆ. ಒಳಗ್ ಹೋಗಿದ್ದೆ ಒಂಥರ ಸೌಂಡ್ ಆಗುತ್ತೆ. ಅವನು ಸುಜುಕಿ ಇರ್ತಾನಲ್ಲ, ಅವ್ನು ಯಾಕೋ ಕಿರ್ಚಾಡ್ತಿರ್ತಾನೆ. ಏನಂತ ನೋಡಿದ್ರೆ ಆ ಕಲರ್ ಡ್ರೆಸ್ ಇರೋನು ಅಲ್ಲೇ ಬಂದ್ಬಿಟ್ಟಿರ್ತಾನೆ. ಅವನಿಂದ ಎದ್ರಕೊಂಡು ಎತ್ತಕ್ ಬಂದೆ ಈ ಕಡೆ ಫುಲ್ಲು ಆ ಈಚೆ ಕಡೆ ಇದ್ದಿದ್ದೇವಲ್ಲ ಅಲ್ಲಿ ಬಂದು ಅಟ್ಯಾಕ್ ಮಾಡ್ತಿರುತ್ತೆ. ಇವ್ರಿಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗಲ್ಲ. ಅವಾಗ ಒಂದ್ ಸ್ಟೇಜ್ ಅಲ್ಲಿ ಆ ಹುಡ್ಗಿನ್ ಕಾಪಾಡೋದ್ಕಿಂತ ನನ್ನ ಫಸ್ಟ್ ನಾ ಕಾಪಾಡ್ಕೋಬೇಕು ಅಂತ ಹೀರೋನ್ಗೆ ಅನ್ಸುತ್ತೆ. ಕರೆಕ್ಟ್ ಟೈಮ್ಗೆ ಆ ಕಡೆ ಸೈಡ್ ಅಲ್ಲಿ ಆ ಟನಲ್ ಓಪನ್ ಆಗುತ್ತೆ, ಅಂದ್ರೆ ಆ ಡೋರು. ಅದ್ ನೋಡಿದಾಗ ಇವ್ರು ಏನ್ ಮಾಡೋದನ್ ಗೊತ್ತಿಲ್ಲದೆ ಅಲ್ಲೊಂದು ರಾಡ್ ಸಿಗುತ್ತೆ, ಅದನ್ನ ಹಿಡ್ಕೊಂಡ್ಬಿಟ್ಟು ಫಸ್ಟ್ ಮಿಯಾಸಿಕಿನ ಓಡೋಗು, ಅದ್ರೊಳಗ್ ಹೋಗ್ಬಿಡು, ನೀನ್ ಈಗ ಹೋದ್ರು ನಾ ಬಂದ್ ಮತ್ತೆ ಕಾಪಾಡ್ತೀನಿ, ಎದ್ರಕೋಬೇಡ ಅಂತ ಅಂದ್ಬಿಟ್ಟು ಕಳಿಸ್ತಾರೆ. ಕಳಿಸ್ಬಿಟ್ಟು ಒಂದ್ ಸೆಕೆಂಡ್ ಅವಳಿಗೆ ಫ್ಲಾಶ್ ಆಗುತ್ತೆ, ಯಾಕೋ ಸರಿ ಇಲ್ವಲ್ಲ ಅಂತ. ಯಾಕಂದ್ರೆ ಆ ಹುಡುಗಿ ಹತ್ರ ಹೋಗ್ತಾ ಇರ್ಬೇಕಾದ್ರೆ ಇವಳಿಗೆ ಫೀಲ್ ಆಗುತ್ತೆ ಏನಾರು ಉಲ್ಟಾ ಆಗಿದ್ರೆ ಅಂತ ಅಂದ್ಬಿಟ್ಟು ಓಡೋಗ್ತಾಳೆ. ಓಡೋಗಿದ್ದೆ ಅದು ಟನಲ್ ಮಾಯ ಆಗ್ಬಿಡುತ್ತೆ. ಆ ಹುಡುಗಿ ಈಚೆ ಬಂದ್ಬಿಡ್ತಾಳೆ. ಬಟ್ ಆದ್ರೆ ಅವಾಗ ಅವಳಿಗೆ ಅನ್ಸುತ್ತೆ ಇಲ್ಲಿ ಸ್ಟೋರಿಲೇ ಫುಲ್ ಟ್ವಿಸ್ಟ್ ಆಗಿ ಮಾಡ್ಬಿಡ್ತಾರೆ. ಏನಂತಂದ್ರೆ ಇವಾಗ ಇವಳು ಮಾಯ ಆಗ್ಬಿಟ್ಟು ನಾರ್ಮಲ್ ನೋಡಕ್ ಬರ್ಬೇಕಿತ್ತು, ಬಂದಿಲ್ಲ. ಏನಂತಂದ್ರೆ ಈ ಕಡೆ ತೋರಿಸಿದ್ರೆ ಮಿಯಾಸಿಕಿ ನಾರ್ಮಲ್ ನೋಡಕ್ ಬಂದಿರ್ತಾಳೆ. ಅದ್ರಾದ್ರೆ ಆ ಟೀಚರ್ ಎದುರುಗಡೆ ಬಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇರ್ತಾರೆ. ನೋಡು ಟೀಚರು ಒಳ್ಳೆ ಟ್ವಿಸ್ಟ್ ನ ಕೊಟ್ಟಿದ್ದಾಳೆ ಹೀರೋಯಿನ್ಗೆ. ಏನಂತಂದ್ರೆ ಎಲ್ಲಾ ವಿಷಯನೂ ರಿಯಲ್ ಆಗಿ ನಡೆದಿದ್ದೆ. ಅಂದ್ರೆ ಸ್ಟೇಷನ್ ಬಂದ್ಬಿದ್ದು ಎಲ್ಲಾರ ಹತ್ರ ಹಿಂಗ್ ಆಡಿದ್ದು, ಅವರೆಲ್ಲ ಸಾತಿದ್ದು ಎಲ್ಲಾ ವಿಷಯ ರಿಯಲ್ ಆಗಿ ನಡೆದಿದೆ. ಬಟ್ ಆದ್ರೆ ಒಂದ್ ಸ್ಟೇಜ್ ಅಲ್ಲಿ ಈ ಟೀಚರ್ಗೆ ಹೆಂಗ್ ಬಚಾವ್ ಆಗೋದು ಅಂತ ಗೊತ್ತಿಲ್ಲದೆ ಆ ಟನಲ್ ಒಳಗೆ ಬಂದಿರೋದೇ ಟೀಚರು ಬಂದ್ಬಿಟ್ಟು ಆ ಡೋರ್ ಇಂದ ಈಚೆ ಬಂದ್ಬಿಟ್ಟು ಟೀಚರು ಬಚಾವ್ ಆಗ್ಬಿಟ್ಟಿರ್ತಾರೆ. ಬಟ್ ಅದ ಆ ಜಾಗದಲ್ಲಿ ಮಿಯಾಸಗಿ ಸತ್ತೋಗಿರೋದ್ರಿಂದ ಇವರಿಗೆ ಗಿಲ್ಟಿ ಫೀಲ್ ಕಾಳ್ತಾ ಇರುತ್ತೆ. ಏನ್ ಮಾಡೋದು ಅಂತ ಗೊತ್ತಾಗಿರಲ್ಲ. ಅವಾಗ ಏನ್ ಮಾಡ್ತಾರೆ ಅದ್ರ ಬಗ್ಗೆ ತುಂಬಾ ರಿಸರ್ಚ್ ಮಾಡ್ತಾರೆ. ಬಟ್ ಅದ್ರ ಈಚೆ ಬರೋದು ತುಂಬಾ ಕಷ್ಟ ಅಂತ ಅವ್ರಿಗೆ ಗೊತ್ತು. ಅದರಿಂದಾಗಿ ಇದು ಹೆಂಗಾರು ಮಾಡಿ ಯಾರನ್ನಾರು ತಗಲಿಸ್ಬೇಕಲ್ಲ ಅಂತ ಟ್ರೈ ಮಾಡ್ತಿರ್ತಾರೆ. ತುಂಬಾ ಜನ ಬಂದೋಗಿರ್ತಾರೆ, ಬಟ್ ಆದ್ರೂ ಅಂತ ಇಂಟ್ರೆಸ್ಟ್ ತೋರಿಸಿರಲ್ಲ. ಬಟ್ ಹೀರೋಯಿನ್ ಒಂದು ಬಕ್ರಾ ತರ ಬಂದ್ ಕುಂತಾಳೆ. ಬಂದ್ಬಿಟ್ಟು ಇಂಟ್ರೆಸ್ಟ್ ತೋರಿಸೋದಲ್ದೆ ಅವ್ಳು ಹೇಳ್ದಂಗೆ ಎಲ್ಲಾ ವಿಷಯನೂ ಮಾಡ್ಬಿಟ್ಟು ಆ ಸ್ಟೇಷನ್ಗೆ ಹೋಗಿರ್ತಾಳೆ. ಇದರಿಂದಾಗಿ ಆ ಹುಡ್ಗಿ ಕಾಪಾಡ್ತಾಳೆ. ಬಟ್ ಆ ಹುಡ್ಗಿಗೆ ಇವ್ರು ಯಾರು ಅನ್ನೋದೇ ಅವ್ಳಿಗೆ ಗೊತ್ತಿಲ್ಲ. ಆದ್ರೆ ಈಚೆ ಬಂದ್ಬಿಟ್ಲು. ಆದ್ರೆ ಇವಳಿಂದ ನಮ್ ಹೀರೋಯಿನ್ ಹೋಗಿ ಅಲ್ಲಿ ತಗಲಾಕೊಂಡ್ಬಿಟ್ಲು. ಯಾಕೆಂದ್ರೆ ಆ ಪೋರ್ಟಲ್ ಇಂದ ಒಬ್ಬರೇ ತಗಲಾಕೊಂಡ್ರೆ ಈಚೆ ಬರಕ್ಕಾಗೋದು, ಆ ಪೋರ್ಟಲ್ ಇಂದ ಬರಕ್ಕಾಗದೆ ಒಬ್ಬರಿಂದ ಅಷ್ಟೇ. ಅದರಿಂದಾಗಿ ಯಾರು ಒಬ್ಬರು ಬಕ್ರ ಬೇಕಾಗಿತ್ತು ಅಷ್ಟೇ. ಅದನ್ನ ಹೀರೋಯಿನ್ ಯೂಸ್ ಮಾಡ್ಕೊಂಡ್ರು. ಆದ್ರೆ ಇವಳ ಬಗ್ಗೆ ಬ್ಯಾಕ್ ಗ್ರೌಂಡ್ ಎಲ್ಲ ತಿಳ್ಕೊಂಡು ಯೂಸ್ ಮಾಡ್ಕೊಂಡಿದ್ದಾರೆ. ಅದಾದ್ಮೇಲೆ ಇನ್ನೊಂದು ಟ್ವಿಸ್ಟ್ ತೋರಿಸ್ತಾರೆ. ಏನಂತಂದ್ರೆ ಇವ್ರಿಗೆ ಅಣ್ಣನ್ ಮಗಳು ಅಂತ ಇದ್ಲಲ್ಲ, ಅವಳು ಇವ್ರು ಮಾತಾಡ್ತಿರೋ ಸ್ಟೋರಿನೆಲ್ಲ ಕೇಳಿಸ್ಕೊಂಡಿರ್ತಾಳೆ. ಅವಳು ಇದ್ ನೋಡ್ಬಿಟ್ಟು ಅವಳು ಚಿಕ್ಕ ಹುಡುಗಿ ಅಲ್ವಾ, ಎಕ್ಸೈಟ್ಮೆಂಟ್ಲಿ ವ್ಲಾಗ್ ಮಾಡ್ತೀನಿ ಅಲ್ಲ ಹೋಗ್ಬಿಟ್ಟು ಅಂತ ಇವಳು ಅಲ್ಲಿಗೆ ಬಂದಿರ್ತಾಳೆ. ಅಂದ್ರೆ ನೆಕ್ಸ್ಟ್ ಕಿಸಾರಾಗ ಸ್ಟೇಷನ್ಗೆ ಈ ಹುಡುಗಿ ಹೋಗಿ ತಗೊಳಕೊಂತಾಳೆ. ಆ ಟೈಮ್ಲಿ ನಮ್ ಹೀರೋಯಿನ್ ಅಲ್ಲಿಂದ ಬಚಾವ್ ಹೋಗ್ತಾಳೆ ಅಂತ ಈ ಸ್ಟೋರಿನ ಹಂಗೆ ಮುಗಿಸ್ತಾರೆ. ನಿಮ್ಗೆ ಈ ಫೀಲ್ ಹೆಂಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹೇಳಿ. ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.